ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಕೇಸ್ ಹಾಕಬಾರ್ದು ಅಂತ ರೂಲ್ಸ್ ಇರ್ತದೆ. ಕೆಲವು ಡಾಕ್ಯುಮೆಂಟ್ ಚೆಕ್ ಮಾಡೋದು ಅದು ಇದು ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಏನಾದರೂ ಹೆಣ್ಮಕ್ಳು ಹೋಗ್ತಾ ಇದ್ರೆ ಚುಡಾಯಿಸೋದು, ಚೈನ್ ಸ್ನ್ಯಾಚ್ ಮಾಡೋದು, ಪರ್ಸ್ ಕಿತ್ಕೊಂಡು ಹೋಗೋದು, ಮೊಬೈಲ್ ಕಿತ್ಕೊಂಡು ಹೋಗೋದು, ಇವೆಲ್ಲ ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗ್ತದೆ. ಕೆಲವರು ನಂಬರ್ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟಿರ್ತಾರೆ, ಕೆಲವರು ಸ್ಟಿಕ್ಕರ್ ಅಂಟಿಸಿರ್ತಾರೆ ನಂಬರ್ ಕ್ಯಾಮ್ರಾ ಬೀಳುತ್ತೆ ಅಂತ. ನಾವು ಅಂಥವ್ರಿಗೆ ಹಿಡಿದು ತಕ್ಷಣ ಫೈನ್ ಹಾಕ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ರಿಮ್ ಸ್ಟುಡಿಯೋಸ್. ಐ ಆಮ್ ಯುವರ್ ಶ್ರುತಿ ಯಾದವ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರತಿದಿನ ಸಾವಿರಾರು ವಾಹನಗಳ ಮಧ್ಯೆ ನಿಂತು ಬಿಸಿಲು ಮಳೆ ಚಳಿ ಗಾಳಿ ಏನು ನೋಡದೆ ನಮಗೋಸ್ಕರ ವರ್ಕ್ ಮಾಡುವಂತಹ ಟ್ರಾಫಿಕ್ ಪೊಲೀಸ್ ಆಫೀಸರ್ಸ್. ಅವರೇ ಚನ್ನಗೌಡ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಸೊ ನಿಮ್ಮ ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡೋದಾದ್ರೆ? ನನ್ನ ಹೆಸರು ಚನ್ನೇಗೌಡ ಅಂತೇಳಿ, ಮದ್ದೂರ್ ಹತ್ರ ಬೋರಾಪುರ ಅಂತ ಗ್ರಾಮ. ಹಳ್ಳಿನಲ್ಲಿ ಹುಟ್ಟಿ ಹೈಸ್ಕೂಲು ದೊಡ್ಡಸಿಂಕೆರೆನಲ್ಲಿ ಓದಿದ್ದು. ದೊಡ್ಡಸಿಂಕೆರೆ ಅಂಬರೀಶ್ ಅವರು ಕೇಳಿದೀನಿ, ಗೊತ್ತು. ಅಲ್ಲಿ ಹೈಸ್ಕೂಲು. ಅದಾದ ನಂತರ ಭಾರತಿ ಕಾಲೇಜ್ KM ದೊಡ್ಡಿ, ಇವಾಗ ಭಾರತಿ ನಗರ ಅಂತೀವಿ, ಹಿಂದೆ KM ದೊಡ್ಡಿ ಅಂತ ಇತ್ತು. ನಮ್ಮ ತಂದೆಗೆ 3 ಜನ ಮಕ್ಕಳು. ಈಗಲೂ KM ದೊಡ್ಡಿ ಅಂತಾನೆ ಇದೆ ಹಳಬರಿಗೆಲ್ಲ KM ದೊಡ್ಡಿ ಅಂತಲೇ. ಅದು ಭಾರತಿ ನಗರ ಅಂತ ಆಗಿದೆ. ನಮ್ಮ ತಂದೆಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಅಕ್ಕ. ನಾವು ಹೈಸ್ಕೂಲು ಮಿಡ್ಲ್ ಸ್ಕೂಲು ಫಸ್ಟು ಬೋರಾಪುರದಲ್ಲಿ ಓದಿದ್ದು, 4ನೇ ತರಗತಿ ಗಂಟ. 5ನೇ ತಾರೀಕು ಆದಮೇಲೆ ಸಾದೊರಳು ಅಂತಿದೆ, 5ನೇ ಕ್ಲಾಸಿಂದ 7ನೇ ತರಗತಿ. 7ನೇ ತರಗತಿ ನಂತರ ದೊಡ್ಡಸಿಂಕೆರೆ SSLC ಗಂಟ. SSLC ಆದಮೇಲೆ ಭಾರತಿ ಕಾಲೇಜ್ ಓದಿದ್ದು. ಬೆಂಗಳೂರಿಗೆ ಯಾವಾಗ ಶಿಫ್ಟ್ ಆದ್ರಿ? ಬೆಂಗಳೂರಿಗೆ ಅಂದ್ರೆ ನಾವು ನಮ್ಮ ಫ್ರೆಂಡ್ ಎಲ್ಲ ಇಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಕಾರ್ಡ್ ಮಾಡಿಸಿದ್ರು. ಆ ಎಂಪ್ಲಾಯ್ಮೆಂಟ್ ಕಾರ್ಡ್ ಇದ್ದಾಗ ಸುಬ್ಬಯ್ಯ ಸರ್ಕಲ್ ಅಲ್ಲಿ ಇತ್ತು. ನಾವು ಎಂಪ್ಲಾಯ್ಮೆಂಟ್ ಕಾರ್ಡ್ ಇಲ್ಲಿ ಬೆಂಗಳೂರು ಅಡ್ರೆಸ್ ಕೊಟ್ಟಿದ್ದು. ಮತ್ತೆ ನಾನು ಚಿಕ್ಕ ವಯಸ್ಸಿನಿಂದ ನಾನು ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು. ಯಾಕೆ ಅಂದ್ರೆ ನಮ್ಮ ಹಳ್ಳಿನಲ್ಲಿ ಪೊಲೀಸಲ್ಲಿ ಬುಲೆಟ್ ಅಲ್ಲಿ ಬಂದ್ರೆ, ರಾಯಲ್ ಎನ್ಫೀಲ್ಡ್ ಅಲ್ಲಿ ಬಂದ್ರೆ ಸೌಂಡ್ ಕೇಳಿ ಪೊಲೀಸ್ನವ್ರು ಬರ್ತಾ ಇದಾರೆ ಅಂತ ಓಡೋಗ್ತಿದ್ದು. ಭಯನೇ ಬೇರೆ ಅಲ್ವಾ? ಅವಾಗ ಭಯ ಇತ್ತು, ಇವಾಗ ಭಯ ಇಲ್ಲ. ಭಯ ಹೋಗಿದೆ. ಭಯ ಬದುಕಿಸ್ತದೆ, ನಿರ್ಭಯ ಕೆಡಿಸ್ತದೆ ಅಂತ ಗಾದಿನೇ ಇದೆ. ಅದರಿಂದ ನಾವು ಯಾವುದನ್ನ ಮಾಡಬೇಕಾದ್ರೂ ಜವಾಬ್ದಾರಿ ಇರಬೇಕು, ಮನಸ್ಸಿನ ಭಯ ಇರಬೇಕು. ಆದ ನಂತರ ಇಲ್ಲಿ ನಾವು ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಬಂತು 92ರಲ್ಲಿ, ಜುಲೈ 28. ಆವಾಗ ಸುಮಾರು 300 ಜನ ಸ್ಟೂಡೆಂಟ್ಸ್ಗಳ ಇಲ್ಲ ವಿಲ್ಲಿಂಗ್ ಅಂತ ಮಾಡ್ತಾರೆ ಎಂಪ್ಲಾಯ್ಮೆಂಟ್ ಆಫೀಸ್ನಲ್ಲಿ. ಅದು ನಿಮ್ದು ಹೈಟ್ ನೋಡಿ ಅಲ್ಲಿ ಬಿಲ್ಲಿಂಗ್ ಅಲ್ಲಿ ನಮ್ಗೆ ಇಂಟರ್ವ್ಯೂ ಕಳಿಸಿದ್ರು. ಇಂಟರ್ವ್ಯೂ ಬಂದ ನಂತರ ನಾವು KSRP ಗ್ರೌಂಡ್ ಅಂತಿದೆ, ಅಲ್ಲಿ ಇಂಟರ್ವ್ಯೂ ತಗೊಂಡ್ರು. ಹೈಟು ಫಿಟ್ಟು ಎಲ್ಲ ಚೆಕ್ ಮಾಡಿದ್ರು. ಅದರಲ್ಲಿ ನಾವು ಕಾಲೇಜಲ್ಲೇ ಹೈಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಆಡ್ತಾ ಇದ್ದು. ಲಾಂಗ್ ಜಂಪು, ಹೈ ಜಂಪು, ಶಾರ್ಟ್ ಪುಟ್ಟು, 100 ಮೀಟ್ರು, 400, 800 ಮೀಟ್ರು ನಮಗೆ ಇರುತ್ತೆ. ಅದರಲ್ಲೂ ಬಂದೆ ನಾನು ಫಸ್ಟ್. ಅದು ಬಂದ ನಂತರ ನಮಗೆ ಫಸ್ಟು, ಆಮೇಲೆ ಎಕ್ಸಾಮ್ ಆದಮೇಲೆ ಎಕ್ಸಾಮಲ್ಲೆಲ್ಲ ಪಾಸ್ ಆದಮೇಲೆ ಮೆಡಿಕಲ್ ಎಲ್ಲ ಮಾಡ್ತಾರೆ. ಫಿಸಿಕಲ್ ಎಕ್ಸಾಮ್ಸ್ ಇರುತ್ತಾ? ಲೈಕ್ ಫಿಸಿಕಲ್ ಮಾಡ್ತಾರೆ, ಹೈಟ್ ವೈಟ್ ಬಾಡಿ ಎಲ್ಲ ಚೆಕಪ್ ಮಾಡ್ತಾರೆ. ಅದಾದ ನಂತರ ನಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪಾಸ್ ಆದಮೇಲೆ ಸೆಲೆಕ್ಷನ್ ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕಿದ್ಮೇಲೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡ್ತಾರೆ. ಅಲ್ಲಿ ಮೆಡಿಕಲ್ ಆದಮೇಲೆ ಬೋರ್ಡ್ ಆದಮೇಲೆ ಇಂಥ ದಿವಸ ನಿಮಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಎಷ್ಟು ವರ್ಷ ಇವಾಗ ಸರ್ವಿಸ್ ಆಗಿದೆ ನಿಮಗೆ? ನನಗೆ 31 ವರ್ಷ ಸರ್ವಿಸ್ ಆಗಿದೆ. ಈಗ ರಿಟೈರ್ಡ್ ಆಗಿ 3 ವರ್ಷ ಆಯ್ತು. ಸೊ ಇವಾಗ ಪೊಲೀಸ್ ಆಫೀಸರ್ಗೂ ಟ್ರಾಫಿಕ್ ಪೊಲೀಸ್ ಆಫೀಸರ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಟ್ರಾಫಿಕ್ ನಾವು ಸೇರಿದಾಗೆಲ್ಲ ಎಲ್ಲಂಡೋ ಟ್ರಾಫಿಕ್ ಎರಡೂ ಮಾಡ್ತಾ ಇದ್ದ. ಅವಾಗೆಲ್ಲ ಟ್ರಾಫಿಕ್ ಕಡಿಮೆ ಇತ್ತು. ಇವಾಗ ವೆಹಿಕಲ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಅದರಿಂದ ನಾವು ಎಲ್ಲಂಡೋದಲ್ಲಿ ಮಾಡ್ತಾ ಇದ್ದು. ಎಲ್ಲಂಡೋದಲ್ಲಿ ಅಂದ್ರೆ ನೈಟ್ ಅಂಡ್ ಡೇ ಇರ್ತದೆ. ಸೆಕ್ಷನ್ ಇತ್ತು ಅವಾಗ ಸ್ವಲ್ಪ ದಿವಸ. ನಂತರ ಡೇ ಅಂಡ್ ನೈಟ್ ಇರ್ತದೆ. ನೈಟ್ ಅಂದ್ರೆ ಸರ್ಕಾರಿ ಸ್ವತ್ತುಗಳು ಮತ್ತೆ ಪ್ರಾಪರ್ಟೀಸ್ ಎಲ್ಲ ಕಾಯ್ಬೇಕು, ಮತ್ತೆ ಜನರ ರಕ್ಷಣೆ ಮುಖ್ಯ. ಮತ್ತೆ ಡಾರ್ಕ್ ನೈಟ್ ಅಂತ ಇರ್ತದೆ, ಅವಾಗೆಲ್ಲ ಜಾಸ್ತಿ ಕಳ್ತನಗಳು ಜಾಸ್ತಿ ಆಗುತ್ತೆ, HPT ಆಗ್ತಾ ಇದೆ. ಅವಾಗೆಲ್ಲ ನಾವು ಅದನ್ನು ಪ್ರಿವೆನ್ಷನ್ ಮಾಡ್ತಾ ಇದ್ವಿ. ಅದಾದ ನಂತರ ನಾವು ಟ್ರಾಫಿಕ್ ಬಂದು
3 ಸ್ಟೇಷನ್ ಭಾರತೀನಗರ, ಕಾಟನ್ಪೇಟೆ, ಕಾಡುಗೋಡಿ, ಓಕೆ. ಸಿಟಿ ಲಿಮಿಟ್ಸ್. ಅಂದ್ರೆ ಅದು ನಿಮ್ ಕೈಲಿ ಇರುತ್ತಾ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಗಾರು ಚೂಸ್ ಮಾಡ್ಕೋಬಹುದು, ಟ್ರಾಫಿಕ್ ಗಾರು ಬರ್ಬೋದು ಅಂತ? ಅದು ನಮ್ಮ DCP ಸಾಹೇಬರು ಇರ್ತಾರೆ, ಅವರು ಸೆಲೆಕ್ಷನ್ ಮಾಡ್ತಾರೆ. BRE ಗ್ರೌಂಡ್ನಲ್ಲಿ ಕರೆಸಿ ಟ್ರಾಫಿಕ್ ಯಾರಿಗಿಷ್ಟ ಇಷ್ಟ ಇದೆ ಕೈ ಎತ್ತಿ ಅಂತೇಳಿ, ಮತ್ತು ಸ್ಮಾರ್ಟ್ ಆಗಿರೋರಿಗೆ ತಗೊಳ್ತಾರೆ. ಟ್ರಾಫಿಕ್ ಎಲ್ಲಂಡ ಎಲ್ಲ ಒಂದೇ. ಸ್ಮಾರ್ಟ್ ಅಂದ್ರೆ ಹೊಸ್ದಾಗಿ ಸೇರಿರ್ತಾರಲ್ಲ, ಅವಾಗ ತಾನೇ ಟ್ರೈನಿಂಗ್ ಮಾಡ್ಕೊ ಬಂದಿರ್ತಾರೆ, ಫಿಸಿಕಲ್ ಆಗಿರ್ತಾರೆ. ಹೀಗಾದ್ರೆ ವಯಸ್ಸಾಯ್ತು ಇದಾಗ್ತದಲ್ವಾ, ಅವಾಗೆಲ್ಲ ಸೆಲೆಕ್ಟ್ ಮಾಡೋರು. ಓಕೆ. ಸೊ ಅದೇ ಡಿಫ್ರೆನ್ಸ್ ನಿಮ್ಗೂ ಮತ್ತೆ ಪೊಲೀಸ್ ಆಫೀಸರ್ಗೂ? ಇಬ್ಬರು ಒಂದೇ, ಎಲ್ಲಂಡ ಟ್ರಾಫಿಕ್ ಎಲ್ಲ ಒಂದೇ. ನಾವೇ ಸೆಲೆಕ್ಟ್ ಮಾಡೋದು. ನಮ್ಗೆ ಡೇ ಅಂಡ್ ನೈಟ್ ನಿದ್ಗಡಕ್ ಆಗಲ್ಲ ಅಂತ ಹೇಳಿದ್ರೆ ಟ್ರಾಫಿಕ್ ಬಂದ್ರೆ ಡೇ ಮಾತ್ರ ಶಿಫ್ಟ್ ಇರುತ್ತೆ. ಟ್ರಾಫಿಕ್ ಪೊಲೀಸ್ ಆಫೀಸರ್ ಅಂದ್ರೆ ಡೇ ಟೈಮ್ ಮಾತ್ರ, ನೈಟ್ ಶಿಫ್ಟ್ ಇರೋದಿಲ್ಲ. ನೈಟ್ ಅಂದ್ರೆ SHO ಇರ್ತಾರೆ, ಒಬ್ಬೊಬ್ರು ಮಾತ್ರ ಆಗ್ತಾರೆ ರೊಟೇಷನ್, ಹೆಡ್ ಕಾನ್ಸ್ಟೇಬಲ್ ಮೇಲೆ, ಪೊಲೀಸ್ನವ್ರಿಗೆ ಇರಲ್ಲ. ಓಕೆ ಓಕೆ. ಸರ್ ಇವಾಗ ಡೈಲಿ ವರ್ಕಿಂಗ್ ಅವರ್ಸ್ ಅಲ್ಲಿ, ಡೈಲಿ ಬೇಸಿಸ್ ಅಲ್ಲಿ ಏನ್ ಕಷ್ಟ ಆಗುತ್ತೆ ನಿಮ್ಗೆ? ಏನ್ ಚಾಲೆಂಜಸ್ ಫೇಸ್ ಮಾಡ್ತೀರಾ? ಡೇನಲ್ಲಿ ಅಂದ್ರೆ ಟ್ರಾಫಿಕ್ನವ್ರಿಗೆ ನೈಟ್ ಕಡಿಮೆ. SHO ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಮೇಲೆ ನೈಟ್ ಹಾಕಿರ್ತಾರೆ. ಒಬ್ಬೊಬ್ರು ಫೋನ್ ಅಟೆಂಡ್ ಮಾಡೋಕ್ಕೆ, ಮತ್ತೆ ಆಕ್ಸಿಡೆಂಟ್ ಆದ್ರೆ ಒಬ್ರು ASI ಅಥವಾ PSI ರೌಂಡ್ಸ್ ಅಲ್ಲಿ ಇರ್ತಾರೆ ನೈಟಲ್ಲಿ. ಅದು PC-ಗಳಿಗೆ ಜಾಸ್ತಿ ಇರಲ್ಲ. ನೈಟಲ್ಲಿ ಏನಾಗ್ತದೆ ಅಂದರೆ ಕೆಲವರು ಕುಡಿದು ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಅಂತ ಫೋನ್ ಬಂದಾಗ ಅಟೆಂಡ್ ಮಾಡಬೇಕು. ಮತ್ತು ಸಣ್ಣ ಪುಟ್ಟ ಮನೆಗಳ ಹತ್ರ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ, ನಮ್ಮ ಗಾಡಿ ತೆಗಿಯೋಕ್ಕಾಗ್ತಾಯಿಲ್ಲ ಅಂತೇಳಿ ಕಂಪ್ಲೇಂಟ್ಗಳು ಬರ್ತವೆ. ಅವೆಲ್ಲ ನಾವು ನಮ್ಮ ಟೋಯಿಂಗ್ ಗಾಡಿಗಳಿರ್ತವೆ ಸ್ಟೇಷನ್ಗಳಲ್ಲಿ, ಆವಾಗ ಅವ್ರ ಮುಖಾಂತರ ನಾವು ತೆಗಿಸ್ತೀವಿ. ಮತ್ತು ನೈಟೆಲ್ಲ ಇವಾಗ ನೈಟು ವೆಹಿಕಲ್ ಚೆಕಿಂಗ್ ಎಲ್ಲ ಎಲ್ಲಂಡದವರೆಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿ ಗಲಾಟೆ ಮಾಡ್ತಾರೆ ಕೆಲವರು. ಆಗ ಎಲ್ಲಂಡದವ್ರಿಗೆ ಹೊಯ್ಸಳ 112 ಫೋನ್ ಮಾಡಿ ಹೊಯ್ಸಳಗಳೆಲ್ಲ ಕರ್ಸ್ಕೊತೀವಿ ಪ್ರಾಬ್ಲಮ್ ಆದರೆ. ಪ್ರಾಬ್ಲಮ್ ಇಲ್ಲ ಅಂದರೆ ಏನಿಲ್ಲ. ಮತ್ತು ಟ್ರಾಫಿಕಲ್ಲಿ ಅಂದರೆ ಮಳೆ ಆಗಲಿ ಬಿಸಿಲಾಗಲಿ ಇರಲೇಬೇಕು. ಪಾಯಿಂಟ್ ಬಿಟ್ಟು ಹೋದರೆ ಜಾಮ್ ಆಗ್ಬಿಡ್ತಾರೆ. ಎಲ್ಲರಿಗೂ ಅರ್ಜೆಂಟು, ಎಲ್ಲರೂ ಹೋಗ್ಬೇಕು, ಎಲ್ಲರೂ ನುಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಮ್ಮ ಸರ್ಕಾರದಿಂದ ರೈನ್ ಕೋಟ್ಗಳು ಕೊಟ್ಟಿರ್ತಾರೆ, ರೈನ್ ಕೋಟ್ ಕೊಟ್ಟಿರ್ತಾರೆ, ಅದನ್ನು ಕಂಪಲ್ಸರಿ ಯೂಸ್ ಮಾಡಬೇಕು. ಆವಾಗ ನಾವು ಟ್ರಾಫಿಕಲ್ಲಿ ನಿಂತು ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಈ ಜನಗಳು ಇಲ್ಲ ಅಂದರೆ ಎಲ್ಲ ಕಡೆಯಿಂದಲೂ ಫುಲ್ಲು ನಾವು ಹೋಗ್ಬೇಕು ಅಂತೇಳಿ ಮುಂದೆ ಬರ್ತಾ ಇರ್ತಾರೆ. ಅವಾಗ ಟ್ರಾಫಿಕ್ ಜಾಮ್ ಆಗುತ್ತೆ. ಜಾಮ್ ಆದಾಗ ಹೋಗೋರಿಗೆ ಆಸ್ಪತ್ರೆಗಳಿಗೆ ಆಂಬುಲೆನ್ಸ್ ಇರ್ಬೋದು, ಜನ ಕೆಲವರು ಮದುವೆಗೆ ಹೋಗ್ತಾರೆ, ಕೆಲವರು ನೈಟು ಮನೆಗೆ ಹೋಗ್ತಾ ಇರ್ತಾರೆ, ಕೆಲಸ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆಲ್ಲ ಜಾಮ್ ಆದಾಗ ಏನಾಗ್ತದೆ, ಏನಪ್ಪ ತೊಂದರೆ ಆಗಿದೆ. ಅವಾಗೆಲ್ಲ ಮೊಬೈಲ್ಗಳಿರಲಿಲ್ಲ, ಜಾಸ್ತಿ ಮೊಬೈಲ್ ಇರಲಿಲ್ಲ. ಈಗೆಲ್ಲ ಮೊಬೈಲಲ್ಲೇ ನೋಡ್ಕೋತಾರೆ ಎಲ್ಲಿ ಜಾಮ್ ಆಗಿದೆ, ಯಾವ ಏರಿಯಾ ಇದಾಗಿದೆ, ಯಾವ ಟೈಮಲ್ಲಿ ರೆಡ್ ಇದೆ, ಯಾವ ರೂಟ್ ಚೇಂಜ್ ಮಾಡ್ಕೋಬೇಕು ಅಂತೆಲ್ಲ ಇವಾಗೆಲ್ಲ ಬಾರಿ ಈಗ IT ಕಂಪನಿಗಳು ಅವೆಲ್ಲ ಬಂದ್ಮೇಲೆ ಫಾರ್ವರ್ಡ್ ಆಗಿದೆ. ಹೌದು. ಸೊ ಇವಾಗ ನಮಗೆ ಒಂದು 1 ಅವರ್ ನಿಂತ್ಕೊಳಕ್ಕೆ ಸ್ವಲ್ಪ ಕಾಲು ನೊಂದ್ಬಿಡುತ್ತೆ. ಸೊ ನೀವುಗಳು ಹೇಗೆ ಅಷ್ಟು ಬಿಸಿಲಿದ್ರು ಧೂಳಿದ್ರು ಅಷ್ಟೊತ್ತು ಗಂಟೆಗಟ್ಟಲೆ ನಿಂತ್ಕೊಂಡು ಕೆಲಸ ಮಾಡ್ತಿರಲ್ಲ, ಹೆಂಗ್ ಮಾಡ್ತೀರಾ? ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ಕರ್ತವ್ಯದ ಮುಂದೆ ಬಿಸಿಲಾದರೇನು ಮಳೆ ಆದರೇನು ಡ್ಯೂಟಿ ಮಾಡಲೇಬೇಕು. ಯಾಕೆಂದ್ರೆ ಜನರ ರಕ್ಷಣೆ ನಮ್ಮ ಕೈಲಿರ್ತದೆ. ಜನಗಳಿಗೇನಪ್ಪ ಅಂದರೆ ಕೆಲಸ ಮಾಡೋದು ಮುಖ್ಯ ಅಲ್ಲ, ಎಲ್ಲಿ ಕೇಸ್ ಹಾಕ್ತಾರೆ, ಎಲ್ಲಿ ನೋಡ್ತಾ ಇರ್ತಾರೆ ಜನ ಎಲ್ಲ, ಮೀಡಿಯಾಗಳು ಅವು ಇವೆಲ್ಲ ನೋಡ್ತಾ ಇರ್ತಾರೆ. ಒಬ್ಬ ಬಿಟ್ಟೋದ್ರು ಈಗ ಅವ್ರು ಏನು ಮಾಡ್ತಾರೆ, SMS ಮಾಡ್ತಾರೆ, ನೋಡಿ ಈ ಪಾಯಿಂಟಲ್ಲಿ ಈ ಜಂಕ್ಷನ್ನಲ್ಲಿ ಯಾರೂ ಇಲ್ಲ, ಮಾಡ್ತಾರೆ. ಅವಾಗ ಏನಾಗ್ತದೆ ಅಂದರೆ ಪಾಯಿಂಟ್ ಬಿಟ್ಟು ಎಲ್ಲ ಹೋಗಂಗಿಲ್ಲ. ಈಗ ನಮ್ಗೆ ರಿಲೀವರ್ ಅಂದರೆ ಒಬ್ರು ರಿಲೀವರ್ ಕೊಡ್ತಾರೆ, ಹೊರಗಡೆ ಹೋಗೋಕ್ಕೆ ಕಾಫಿ ಟೀಗೆ ತಿಂಡಿಗೆ ಅವಕ್ಕೆಲ್ಲ ಆಪ್ಷನ್ಸ್ ಇದೆ. ಆವಾಗ ನಮ್ಮ ಆ ಟೈಮಲ್ಲಿ ನೇಚರ್ ಕಾಲು ಅದು ಇದು ಹೋಗಿ ಬರ್ಬೋದು. ಇಲ್ಲ ಅಂದರೆ ಸಿಗ್ನಲ್ಗಳಿದ್ರೆ ಜಾಮ್ ಇಲ್ಲ ಅಂದರೆ ಆವಾಗ ನೇಚರ್ ಕಾಲು ಅದು ಇದು ಉಪಯೋಗಿಸ್ಕೋಬೋದು. ಮತ್ತು ಈಗೆಲ್ಲ ವೈರ್ಲೆಸ್ ಕ್ಯಾಮ್ರಾಗಳು ಕೊಟ್ಟಿದ್ದಾರೆ, ಅವು 24 hours ಆನ್ ಇರ್ತದೆ. ಆವಾಗ ವೈರ್ಲೆಸ್ಸಲ್ಲಿ ಕಾಲ್ ಕೊಟ್ಟು ಯಾರನ್ನ ರಿಲೀವರ್ ಕಳಿಸ್ಕೊಡಿ ಇಲ್ಲಿ ಟ್ರಾಫಿಕ್ ಇದೆ ಅಂತ, ಆವಾಗ ಕೋಬ್ರಾಗಳು ಮತ್ತೆ ಪಾಯಿಂಟ್ ಮರ್ಕ್ಯೂರಿಗಳು ಇರ್ತಾರೆ, ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ, ಅದಕ್ಕಿಂತ ಮೇಲೆ ಇನ್ಸ್ಪೆಕ್ಟರ್ಗಳಿರ್ತಾರೆ. ಆವಾಗ ಆ ಟೈಮಲ್ಲಿ ಬಂದು ಎಲ್ಲರೂ ಕ್ಲಿಯರ್ ಮಾಡ್ತಾರೆ, ಒಬ್ಬರ ಕೈಲಿ ಆಗಲ್ಲ ಅಂದರೆ. ಸೊ ಇವಾಗ ಮೇನ್ ಟ್ರಾಫಿಕ್ ರೂಲ್ಸ್ ಅಂದ್ರೆ ಯಾವ್ಯಾವ ಎಷ್ಟಿದಾವೆ ಟ್ರಾಫಿಕ್ ರೂಲ್ಸ್? ಟ್ರಾಫಿಕ್ ಅಲ್ಲಿ ಬೇಕಾದಷ್ಟಿದೆ ಮೇಡಮ್. ಅದರಲ್ಲಿ ಮೇನ್ ಅಂದ್ರೆ ಹೆಲ್ಮೆಟ್ ಹಾಕ್ಬೇಕು, ಟೂ ವೀಲರ್ ಹೆಲ್ಮೆಟ್ ಹಾಕ್ಬೇಕು, ಕಾರ್ನವರೆಲ್ಲ ಸೀಟ್ ಬೆಲ್ಟ್ ಹಾಕ್ಬೇಕು. ಕೆಲವರೆಲ್ಲ ಹೆಲ್ಮೆಟೇ ಹಾಕಲ್ಲ, ಪೊಲೀಸ್ನವ್ರು ಹಿಡಿತಾರೆ ಅಂತೇಳಿ ಕಳಪೆ ಹೆಲ್ಮೆಟ್ಗಳನ್ನ ಯೂಸ್ ಮಾಡ್ತಾರೆ. ಕಳಪೆ ಹೆಲ್ಮೆಟ್ ಅಂದ್ರೆ ಕಳಪೆ ಅಂದ್ರೆ ISI ಮಾರ್ಕ್ ಇರಲ್ಲ, ಅದು ಸೇಫ್ಟಿ ಇರಲ್ಲ.
ನಾವು ಕೆಳಗಡೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ರೆ ನಾವೊಂದ್ ಕಡೆ ಬಿದ್ದಿರ್ತೀವಿ, ಹೆಲ್ಮೆಟ್ ಒಂದ್ ಕಡೆ ಹೋಗಿರ್ತದೆ. ಓಕೆ, ಅದು ಕಳಪೆ ಹೆಲ್ಮೆಟ್. ಮತ್ತೆ ಸಿಗ್ನಲ್ ಜಂಪ್ ಮಾಡಬಾರ್ದು. ಅವಾಗೆಲ್ಲ ಹ್ಯಾಂಡ್ ಸಿಗ್ನಲ್ ಕೊಡ್ತಾ ಇದ್ದು, ಇವಾಗೆಲ್ಲ ಎಲ್ಲಾ ಕಡೆನೂ ಸಿಗ್ನಲ್ಗಳಾಗಿದೆ. ಹೌದು. ಆ ಸಿಗ್ನಲ್ಗಳಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿದೆ ಈಗ. ಕ್ಯಾಮ್ರಾಗಳೆಲ್ಲ ನಮ್ಮ TMC ಅಂತಿದೆ, ಆ TMC ನಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಕ್ಯಾಮ್ರಾದಲ್ಲಿ, ಯಾರು ಯಾವ ತೊಂದರೆ ಆಗಿದೆ, ಎಲ್ಲಿ ಏನಾದ್ರು ಹೆಣ್ಮಕ್ಳು ಹೋಗ್ತಾ ಇದ್ರೆ ಚುಡಾಯಿಸೋದು, ಚೈನ್ ಸ್ನ್ಯಾಚ್ ಮಾಡೋದು, ಪರ್ಸ್ ಕಿತ್ಕೊಂಡು ಹೋಗೋದು, ಮೊಬೈಲ್ ಕಿತ್ಕೊಂಡು ಹೋಗೋದು, ಇವೆಲ್ಲ ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗ್ತದೆ. ಆವಾಗ ಎಲ್ಲರಿಗೂ ಒಂದು ಸ್ವಲ್ಪ ಇದಾಗ್ತದೆ. ಮತ್ತು ಟ್ರಾಫಿಕಲ್ಲಿ ಸಿಗ್ನಲ್ಗಳನ್ನು ಫಾಲೋ ಮಾಡಲ್ಲ ಕೆಲವರು. ಯಾಕೆ ಮಾಡಲ್ಲ ಅಂದರೆ ಎಲ್ಲರಿಗೂ ಅರ್ಜೆಂಟು ಮನೆಗೆ ಹೋಗ್ಬೇಕು ಅಂತೇಳಿ, ಕಾಮನ್ ಸೆನ್ಸೇ ಇಲ್ಲ, ನಿಲ್ಸಲ್ಲ, ವೆಹಿಕಲ್ಗಳು ನಿಲ್ಸಿ ಫಾಲೋ ಮಾಡಲ್ಲ. 10% ಫಾಲೋ ಮಾಡಿದ್ರೆ ಇನ್ನು 20% ಯೂಸ್ ಮಾಡೋದೇ ಇಲ್ಲ, ಎಲ್ಲ ಹೋಗ್ತಾರೆ. ಅಂಥವ್ರಿಗೆಲ್ಲ ನಾವು ಕೇಸ್ ಹಾಕ್ತೀವಿ. ಅಲ್ಲೇ ಸಿಗ್ನಲ್ ಅಲ್ಲಿ ಪಾಯಿಂಟ್ಗಳಲ್ಲಿ ಪೀಕ್ ಅವರಲ್ಲಿ ಕೇಸ್ ಹಾಕಲ್ಲ. ಪೀಕ್ ಅವರ್ ಬಿಟ್ಟು ನಾನ್ ಪೀಕ್ ಅವರ್ ಅಂದ್ರೆ ಈಗ ಆಫೀಸ್ ಅವರ್ಸ್ ಇರ್ತದೆ, ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಗಾಡಿ ನಿಲ್ಸ್ಕೊಂಡ್ರೆ ಎಲ್ಲ ಅವರು ಡ್ಯೂಟಿಗೆ ಹೋಗಕ್ಕಾಗಲ್ಲ, ಲೇಟ್ ಆಗ್ತದೆ. ಕೆಲವು ಡಾಕ್ಯುಮೆಂಟ್ ಚೆಕ್ ಮಾಡೋದು ಅದು ಇದು ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ನಾವಂತೂ ಮಾಡಿಲ್ಲ. ಪೀಕ್ ಅವರಲ್ಲೇ ಏನ್ ಹೇಳ್ತಾರೆ ಅಲ್ಲಿ ನಮ್ಗೆ ಕಂಟ್ರೋಲ್ ರೂಮ್ ಇಂದ ಮಾಹಿತಿ ಇರ್ತದೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಕೇಸ್ ಹಾಕಬಾರ್ದು ಅಂತ ರೂಲ್ಸ್ ಇರ್ತದೆ. ಅದು ಹೇಳ್ಬೋದಾ? ಮಾಡ್ಬೋದು. ಬೆಳಿಗ್ಗೆ 8 ಗಂಟೆಗೆ ನಾವು 8 ರಿಂದ 11 ಗಂಟೆ ಗಂಟೆ ಕೇಸ್ ಹಾಕಂಗಿಲ್ಲ. ಮತ್ತೆ 11 ರಿಂದ 5 ಗಂಟೆ ಗಂಟೆ ಹಾಕ್ಬಾರ್ದು. ಮತ್ತೆ 5 ಗಂಟೆಯಿಂದ 8 ಗಂಟೆ 9 ಗಂಟೆ ಗಂಟೆ ಕೇಸ್ ಹಾಕಿ. ಹೌದು. ಯಾಕೆಂದ್ರೆ ಅರ್ಜೆಂಟ್ ಹೋಗ್ತಾ ಇರ್ತಾರೆ. ಈಗ ಬೆಂಗಳೂರು ಸಿಟಿ ಟ್ರಾಫಿಕ್ ನಿಮ್ಗೆ ಗೊತ್ತಿದೆ, ಫುಲ್ ಎಲ್ಲಾ ಕಡೆನೂ ಟ್ರಾಫಿಕ್. ಅವರನ್ನ ಎಲ್ಲಾ ಕಡೆನೂ ವೆಹಿಕಲ್ ಚೆಕ್ ಮಾಡ್ತಾ ನಿಂತ್ಕೊಂಡ್ರೆ ಏನಾಗುತ್ತೆ, ಒಂದೊಂದು ಸಿಗ್ನಲ್ 5-5 ನಿಮಿಷ ಆದ್ರೆ ಒಂದು 10 ಸಿಗ್ನಲ್ ಸಿಕ್ಕಿದ್ರೆ 50 ನಿಮಿಷ 1 ಅವರ್ ಇಲ್ಲೇ ವೇಸ್ಟ್ ಆಗೋದು. ಅದರಿಂದ ನಮ್ಮ ಸಾಹೇಬರುಗಳು ಏನ್ ಮಾಡ್ತಾರೆ, ಕಮಿಷನರ್ ಆರ್ಡರ್ ಟೈಟಾನ್ ಅಂತೀವಿ, ಟ್ರಾಫಿಕ್ ಕಮಿಷನರ್ ಏನ್ ಮಾಡ್ತಾರೆ, ಇಂಥ ಟೈಮ್ಗಳಲ್ಲಿ ಕೇಸ್ ಹಾಕ್ಬೇಡಿ. ಅದನ್ನ ಕೆಲವರು ಅವರು ಹೆಲ್ಮೆಟ್ ಇಲ್ದೇನೆ ಹೋದ್ರೆ ನಮ್ಗೆ ಹೆಲ್ಮೆಟ್ ಹಾಕ್ಲಿಕ್ಕೆ ಫೋಟೋದಲ್ಲಿ ಕ್ಯಾಚ್ ಮಾಡ್ತೀವಿ. ಕ್ಯಾಚ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಕೇಸು ಅವರ ಮನೆಗೆ ನೋಟಿಸ್ ಹೋಗ್ತದೆ. ಸೊ ಅದನ್ನ ಆತರ ಏನಾದ್ರು ಅಡ್ವಾಂಟೇಜ್ ತಗೊಂಡ್ರೆ ಆಕ್ಷನ್ ತಗೊಳ್ತೀರಾ? ಬಟ್ ಮನೆಗೆ ನಿಲ್ಸಂಗಿಲ್ಲ, ಗಾಡಿಗಳ ನಿಲ್ಸಂಗಿಲ್ಲ. ಆಕ್ಷನ್ ತಗೊಳ್ತೀರಾ? ಆಕ್ಷನ್ ತಗೊಳ್ತೀವಿ, ಫೋಟೋ ಹೊರಗೆ ಕಳ್ಸ್ಬಿಡ್ತೀವಿ ಅವ್ರನ್ನ. ಫೋಟೋ ಈಗೆಲ್ಲ ಕ್ಯಾಮ್ರಾಗಳಿದೆ, 24 ಅವರ್ಸ್ ಇರ್ತದೆ. ಮನುಷ್ಯ ಆದ್ರೆ ಮನೆ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗಿದೆಯಾ? ಹೆಲ್ಪ್ ಆಗಿದೆ. ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ, ನೋಟಿಸ್ ಹೋಗುತ್ತೆ ಮನೆಗೆ, ಗಾಡಿ ನಂಬರ್ ಸಮೇತ, ಅವ್ರ ಸಿಗ್ನಲ್ ಏನ್ ಮಾಡಿದ್ದಾರೆ ಅದು ಫೋಟೋ ಸಮೇತ ಕ್ಲಿಕ್ ಆಗುತ್ತೆ. ಅವಾಗ ಅವರು ನೋಡ್ತಾರೆ. ಕೆಲವರು ನಂಬರ್ ಪ್ಲೇಟ್ಗಳು ಚೇಂಜ್ ಮಾಡ್ತಾರೆ, ಯಾರೋ ಬೇರೆ ಹೆಸರು ಹೊರಟೋಗ್ತದೆ. ಅಂತವೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಗಾಡಿ ನಂಬರ್ ಒಂದಿರ್ತದೆ, ನಂಬರ್ ಬೇರೆ ಇರ್ತದೆ, ಬೇರೆ ಫೇಕ್ ನಂಬರ್ ಹಾಕೊಂಡು ಓಡಾಡ್ತಾ ಇರ್ತಾರೆ ಕೆಲವರು. ಅಂತವೆಲ್ಲ ಆಗಿದೆ. ಕೆಲವರು ನಾವೆಲ್ಲ ಲೋಕಲ್ನವರು, ನಮ್ಗೇನು ಕೇಸ್ ಹಾಕ್ಬೇಡ್ರಿ ಅಂತ ಕೆಲವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಆಫೀಸರ್ಸ್ ಹಿಂದಿದ್ದು ಎಲ್ಲ ರೂರಲ್ ಏರಿಯಾಗಳಲ್ಲಿ ಎಲ್ಲ ಅಷ್ಟೇ, ನಾವು ಲೋಕಲ್ ಬಿಡ್ರಿ ಅಂತಾರೆ. ಲೋಕಲ್ಗೆ ಒಂದು ಕಾನೂನು, ಬೇರೆ ಒಂದು ಕಾನೂನು, ಎಲ್ಲಾರ್ಗು ಕಾನೂನು ಅಂದ್ಮೇಲೆ ಒಂದೇ ಇರ್ತದೆ. ಅದನ್ನ ಕಾನೂನು ಗೌರವ ಕೊಡಬೇಕು. ಎಲ್ಲಾರು ಡ್ಯೂಟಿ ಮಾಡ್ಬೇಕಾರೆ ಎಲ್ಲಾರು ತಪ್ಪು ಮಾಡಬಾರ್ದು. ತಪ್ಪು ಮಾಡೋದು ಯಾರು ಹಿಡಿಯಲ್ಲ. ನೀನ್ ಕರೆಕ್ಟಾಗಿ ಹೆಲ್ಮೆಟ್ ಹಾಕೊಂಡು ಕರೆಕ್ಟಾಗಿ ಡಾಕ್ಯುಮೆಂಟ್ ಇಟ್ಕೊಂಡು ಕರೆಕ್ಟಾಗಿ ಹೋದ್ರೆ ಯಾರು ಏನು ತೊಂದರೆ ಕೊಡಲ್ಲ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಯಾರು ಅಫೆನ್ಸ್ ಮಾಡ್ತಾರೆ ಅಂದ್ರೆ ಸಿಗ್ನಲ್ ಜಂಪ್ ಮಾಡಿದ್ರು ಆವಾಗ ಕೇಸ್ ಹಾಕ್ತೀವಿ 11 ಗಂಟೆ ಆದ್ಮೇಲೆ. ಮತ್ತೆ ಹೆಲ್ಮೆಟ್ ಹಾಕಿರಲ್ಲ, ಮತ್ತೆ ಟ್ರಿಬಲ್ ರೈಡಿಂಗ್ ಹೋಗ್ತಾರೆ, ನೈಟಲ್ಲೆಲ್ಲ ಕುಡಿದು ಗಾಡಿ ಓಡಿಸ್ತಾರೆ, ಅಂಥವ್ರಿಗೆ ನಾವು ಕಾನೂನಲ್ಲಿ ಏನಿದೆ ಅದನ್ನು ಕ್ರಮ ಜರುಗಿಸ್ತೀವಿ. ಸೊ ಯಾವ್ದು ಜಾಸ್ತಿ ಜನ ರೂಲ್ಸ್ ಫಾಲೋ ಮಾಡಿಲ್ಲ, ಈ ತರ ಇದೇನೆ ಜಾಸ್ತಿ ಮಾಡಲ್ಲ ಅಂದ್ರೆ ಯಾವ ರೂಲ್ಸ್ ಯಾರು ಫಾಲೋ ಮಾಡಲ್ಲ? ಅದು ಫಾಲೋ ಮಾಡಲ್ಲ ಅಂದ್ರೆ ಅದೇ ಎಲ್ಲರಿಗೂ ಭಯ ಅನ್ನೋದು ಹೋಗ್ಬಿಟ್ಟಿದೆ ಮೇಡಮ್. ಫಸ್ಟ್ ಭಯ ಇರಲ್ಲ, ಮೊದಲೇ ಭಯ ಇತ್ತು. ಅವಾಗೆಲ್ಲ 100 ರೂಪೀಸ್ ಇತ್ತು, ಈಗ ಸಿಗ್ನಲ್ ಜಂಪ್ 500 ಇದೆ. ಹೆಲ್ಮೆಟ್ಗೆ ಫಸ್ಟ್ 100 ರೂಪಾಯಿ ಇತ್ತು, ಇವಾಗ 500 ಆಗಿದೆ. ಮತ್ತೆ ಪಾರ್ಕಿಂಗ್ ಮಾಡೋದು ಎಲ್ಲಿ ಬೇಕು ಬೇಕಾಬಿಟ್ಟಿ, ಅವಾಗೆಲ್ಲ ಟೋಯಿಂಗ್ ಗಾಡಿಗಳು ಬರ್ತಿದ್ವು, ಎಲ್ಲದೂ ಎತ್ಕೊಂಡು ಕೇಸ್ ಹಾಕೋದು ಮಾಡ್ತಾ ಇದ್ದು. ಇವಾಗ ಪ್ರತಿಯೊಂದು ರೋಡಿನಲ್ಲೂ ರಸ್ತೆನಲ್ಲೂ ವೆಹಿಕಲ್ಗಳು ಇಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಕಡೆನೂ ವೆಹಿಕಲ್ ಇದೆ. ಮತ್ತೆ ಸಿಟಿನಲ್ಲಿ ಒಂದು 5-6 ಕಡೆ ಕಾರ್ಪೊರೇಷನ್ ಅವರು ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕೆಲವು ಬಸ್ ಸ್ಟ್ಯಾಂಡ್ಗಳಲ್ಲಿದೆ, ಕೆಲವು ಇವಾಗೆಲ್ಲ ಮೆಟ್ರೋ ಸ್ಟೇಷನ್ಗಳಿದೆ. ಆದ್ರೂ ಅಡ್ಡಾದಿಡ್ಡಿ ನಿಲ್ಸಿ ಹೋಗ್ತಾರೆ, ಜನರಿಗೆ ಪ್ರಾಬ್ಲಮ್. ಸೊ ನಿಮ್ದು ಡ್ಯೂಟಿ ಟೈಮಿಂಗ್ಸ್ ಯಾವ ತರ ಇರುತ್ತೆ? ಶಿಫ್ಟ್ ವೈಸ್ ಇರುತ್ತಾ ಅಥವಾ 9 ಅವರ್ಸ್ ಹೇಗೆ ಅದು? PC-ಗಳಿಗೆ ಮತ್ತೆ ಹೆಡ್ ಕಾನ್ಸ್ಟೇಬಲ್ಗೆ ಆ ಟೈಮಿಂಗ್ಸ್ ಇರುತ್ತೆ. ಅವರು ಹೊರಗಡೆ ಅಂದ್ರೆ ಸಿಗ್ನಲ್ಗಳಲ್ಲಿ ಮತ್ತೆ ರೋಡ್ಗಳಲ್ಲಿ ಡ್ಯೂಟಿ ಮಾಡಬೇಕಾಗ್ತದೆ.
ಅವ್ರಿಗೆ ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆ ಗಂಟ ಒಂದು ಶಿಫ್ಟು, ಮತ್ತು 2ರಿಂದ 10 ಗಂಟೆ ಗಂಟ ಒಂದು ಶಿಫ್ಟು, 2 ಶಿಫ್ಟ್ ಇರ್ತದೆ. ಅದು ರಿಲೀವ್ ಬರೋ ಗಂಟ ಪಾಯಿಂಟಲ್ಲೇ ಇರಬೇಕು. ಮತ್ತು ನೈಟ್ ಬರೋರಿಗೆ ಅಂದರೆ ನೈಟ್ ಒಬ್ಬರು ಆಫೀಸರ್ಸ್ ಇದ್ದೇ ಇರ್ತಾರೆ. ನೈಟಲ್ಲಿ ಎಲ್ಲಾರು ಆಕ್ಸಿಡೆಂಟ್ ಆದರೆ ಮತ್ತು ಅವ್ರಿಗೆ ಏನಾರು ಇಂಜೂರ್ಡ್ ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾರೆ ಅದಕ್ಕೆಲ್ಲ ಆಫೀಸರ್ಸ್ ಇರ್ತಾರೆ. ASI, ಸಬ್ ಇನ್ಸ್ಪೆಕ್ಟ್ರು, ಹೆಡ್ ಕಾನ್ಸ್ಟೇಬಲ್ ಯಾರೋ ರೌಂಡ್ಸ್ ಇರ್ತಾರೆ ನೈಟಲ್ಲಿ. 3 ಶಿಫ್ಟ್ ಜಾಸ್ತಿ, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು. ಇವತ್ತು ಸೆಕೆಂಡ್ ಶಿಫ್ಟ್ ಬಂದ್ರೆ ನಾಳೆ ಫಸ್ಟ್ ಶಿಫ್ಟ್ ಬರಬೇಕು 6 ಗಂಟೆಗೆ. 6ರಿಂದ 2, 2ರಿಂದ 10, 2 ಶಿಫ್ಟ್ ಇರ್ತದೆ. ಆಫೀಸರ್ಸ್ಗೆಲ್ಲ ಹೆಡ್ ಕಾನ್ಸ್ಟೇಬಲ್ PC ಬಿಟ್ಟು ASIಗಳಾದ್ಮೇಲೆ ಅವ್ರಿಗೆ ಜನರಲ್ ಬೆಳಿಗ್ಗೆ ಒಂದು 8ರಿಂದ ರಾತ್ರಿ 9 ಆದ್ರೂ ಆಯ್ತು, 10 ಗಂಟೆ ಆದ್ರೂ ಆಯ್ತು. ಎಲ್ಲ ಕಡೆನೂ ಟ್ರಾಫಿಕ್ ಕ್ಲಿಯರ್ ಆಗಬೇಕು. ಆಗಿದೆ ಅಂತೇಳಿ ಸ್ಟೇಷನ್ ಮಾಹಿತಿ ಕೊಟ್ಟು ಮನೆಗೆ ಹೋಗ್ಬೋದು, ವೈರ್ಲೆಸ್ ಅಲ್ಲಿ ಅಟೆಂಡ್ ಮಾಡಿ. ಸೊ ಓಕೆ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟಿಂಗ್ ಯಾವ ತರ ಇರುತ್ತೆ ಅಂದ್ರೆ ಯಾರಾದ್ಮೇಲೆ ಯಾರು ಅಂತ ಹೈರಾರ್ಕಿ ಆ ತರ? ನಮ್ಮಲ್ಲಿ ಕಾನ್ಸ್ಟೇಬಲ್ ಆಗಿ ಫಸ್ಟ್ ಅಪಾಯಿಂಟ್ ಆಗೋದು. ಓಕೆ. ಅವ್ರಿಗೆ ಮೊದಲೇ ಹಿಂದೆ ಎಲ್ಲ ಪ್ರಮೋಷನ್ಗಳೆಲ್ಲ ಲೇಟ್ ಆಗ್ತಿತ್ತು. 18 ವರ್ಷ 20 ವರ್ಷ ಗಂಟಲು ಕಾನ್ಸ್ಟೇಬಲ್ ಆಗಿ ದುಡಿಬೇಕಾಗಿತ್ತು. ಫಸ್ಟ್ ಕಾನ್ಸ್ಟೇಬಲ್ ಆದ್ಮೇಲೆ ಅವ್ರಿಗೆ ಪ್ರಮೋಷನ್ ಸೀನಿಯಾರಿಟಿ ಮೇಲೆ ಹೆಡ್ ಕಾನ್ಸ್ಟೇಬಲ್ ಕೊಡ್ತಾರೆ. ಹೆಡ್ ಕಾನ್ಸ್ಟೇಬಲ್ ಆದ್ಮೇಲೆ ASI ಕೊಡ್ತಾರೆ. ಅದರಲ್ಲಿ ಎಕ್ಸಾಮ್ಗಳಿರುತ್ತೆ, ಎಕ್ಸಾಮ್ಗಳು ಪಾಸ್ ಮಾಡ್ಕೋಬೇಕು. ಸೊ ಪ್ರಮೋಷನ್ ತಗೊಳ್ಳಕ್ಕೂ ಎಕ್ಸಾಮ್ ಇರುತ್ತೆ. ಓಕೆ. ಈಗಲೂ ಇದೆ. ಹೈಯರ್ ಅಕೌಂಟ್ಸ್, ಜನರಲ್ ಇವೆಲ್ಲ ಇರ್ತದೆ. ಈಗ ಎಷ್ಟು ವರ್ಷ ಟೈಮ್ ತಗೊಳುತ್ತೆ? ಇವಾಗ 10 ಇಯರ್ಸ್ಗೆಲ್ಲ ಕೊಡ್ತಾರೆ. 10 ಇಯರ್ಸ್ ಒಳಗೆಲ್ಲ ಪ್ರಮೋಷನ್ ಕೊಟ್ಬಿಡ್ತಾರೆ. ಯಾಕೆಂದ್ರೆ 10 ಇಯರ್ಸ್ ಒಳಗೆ ಕೊಟ್ರೆ ಸರ್ಕಾರಕ್ಕೆ ಒಂದು ಇನ್ಕ್ರಿಮೆಂಟ್ ಉಳಿತಾಯ ಆಗುತ್ತೆ. 10 ವರ್ಷದಲ್ಲಿ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಟೈಮ್ ಬಾಂಡ್ 10 ವರ್ಷದೊಂದು ಇನ್ಕ್ರಿಮೆಂಟ್ ಕೊಡಬೇಕು. ಅವಾಗ ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಬೇಗ ಪ್ರಮೋಷನ್ ಕೊಟ್ರೆ ಬೇಗ ಇದಾಗುತ್ತೆ, ತೊಂದರೆ ಆಗಲ್ಲ. ಸೊ ಇವಾಗ ಸೇಫ್ ಆಗಿ ಟ್ರಾವೆಲ್ ಮಾಡ್ಲಿಕ್ಕೆ ಜನ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ನಿಮ್ಮ ಕಡೆಯಿಂದ ಅಡ್ವೈಸ್ ಅವ್ರಿಗೆ ಕೊಡೋದಾದ್ರೆ? ಪ್ರತಿಯೊಬ್ಬರೂ ಕಾನೂನನ್ನ ಉಲ್ಲಂಘನೆ ಮಾಡಬಾರ್ದು, ಫಸ್ಟ್ ಪ್ರಿಫರೆನ್ಸ್. ಯಾಕೆಂದ್ರೆ ಅವ್ರು ನಂಬ್ಕೊಂಡು ಒಂದು ಫ್ಯಾಮಿಲಿ ಇರ್ತದೆ, ಕುಟುಂಬ ಇರ್ತದೆ. ಇವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಯಾರು ನೋಡ್ಕೊಳ್ಳೋರು ಯಾರು ಇರಲ್ಲ. ಮದುವೆ ಆಗಿದ್ರೆ ಹೆಂಡತಿ ಮಕ್ಳು ಇರ್ತಾರೆ, ಮದುವೆ ಆಗಿಲ್ಲ ಅಂದ್ರೆ ಅವ್ರನ್ನ ಓದಿಸಿ ಚಿಕ್ಕದ್ರಿಂದ ದೊಡ್ಡ ತಂದೆ ತಾಯಿಗಳಿರ್ತಾರೆ. ಅವ್ರಿಗೆ ತೊಂದರೆ ಆಗಬಾರ್ದು. ಯಾಕೆಂದ್ರೆ ಅವ್ರು ಮನೆಗೆ ಹೋಗಂಟ್ಲು ನನ್ನ ಮಗ ಬಂದಿಲ್ಲ, ಹೆಂಡತಿ ಇದ್ರೆ ನನ್ನ ಗಂಡ ಬಂದಿಲ್ಲ, ಮಕ್ಕಳು ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ. ಆ ರೀತಿ ಆಗಬಾರ್ದು. ಅದಕ್ಕೆ ಎಲ್ಲರೂ ಕಾನೂನನ್ನ ಉಲ್ಲಂಘನೆ ಮಾಡಬೇಡಿ. ಹೆಲ್ಮೆಟ್ ಹಾಕೊಳ್ಳಿ, ಸರಿಯಾದ ಚಾಲನೆ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಕಾರ್ಗಳಲ್ಲಿ. ಯಾಕೆಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಏರ್ ಬ್ಯಾಗ್ ಓಪನ್ ಆಗಲ್ಲ, ತೊಂದರೆ ಆಗುತ್ತೆ. ತಪ್ಪು ಮಾಡೋದು ಸಹಜ, ಆಕಸ್ಮಿಕವಾಗಿ ಆಕ್ಸಿಡೆಂಟ್ಗಳಾಗ್ತವೆ. ಆದಾಗ ರಸ್ತೆನಲ್ಲಿ ನಿಲ್ಲಿಸಿ ವಾದ ವಿವಾದಕ್ಕೆ ಇಳಿಬಾರ್ದು. ಪಕ್ಕಕ್ಕೆ ಸೈಡ್ಗೆ ಹಾಕಿ ಹಿಂದೆ ಹೋಗುವಂಥವ್ರಿಗೆ ತೊಂದರೆ ಆಗದಂತೆ ತೆರವು ಮಾಡಿಕೊಡ್ಬೇಕು. ನಿಂತು ಇದಾದಾಗ ಇವ್ರಿಗೆ ಗೊತ್ತಿದ್ರೆ ಆ ಸ್ಟೇಷನಲ್ಲಿ ಫೋಟೋ ಹೊಡ್ಕೊಂಡು ಗಾಡಿಗಳದ್ದು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೋದು. ಇಲ್ಲ ಅಂದ್ರೆ 112 ಫೋನ್ ಮಾಡಿದ್ರೆ ಅವಾಗ ಹೊಯ್ಸಳ ಬರುತ್ತೆ. ಅವರ ಯಾವ ಸ್ಟೇಷನ್ ಲಿಮಿಟ್ಸ್ ಅಂತ ಗೊತ್ತಿರ್ತದೆ. ಅವರು ಇಂಥ ಸ್ಟೇಷನ್ ಇದ್ದಾಗ ಅವರು ಅಟೆಂಡ್ ಮಾಡ್ತಾರೆ. ಯಾಕೆಂದ್ರೆ ಪೊಲೀಸ್ನವ್ರಿಗೆ ಯಾರಿಗೂ ಕನ್ಸು ಬಿದ್ದಿರಲ್ಲ, ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲಿ ಕಳ್ತನ ಆಗುತ್ತೆ, ಇಲ್ಲಿ ತೊಂದರೆ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಜನರು ಜಾಸ್ತಿ ಮಾಹಿತಿ ಕೊಡಬೇಕು, ನಮಗೆ ಮಾಹಿತಿ ಕೊಡಬೇಕು. ಮತ್ತೆ ನಮ್ಮವ್ರಿಗೆ 100ಗೆ ಫೋನ್ ಮಾಡ್ತಿದ್ರು. ಹಿಂದೆ 100ಗೆ ಫೋನ್ ಮಾಡಿದ್ರು ಅವರು ಇನ್ಫಾರ್ಮ್ ಮಾಡ್ತಾರೆ. ಇಂಥ ಕಡೆ ನೋಡ್ರಿ ಜಾಮ್ ಆಗಿದೆ, ಇಂಥ ಕಡೆ ಆಕ್ಸಿಡೆಂಟ್ ಆಗಿದೆ, ಇಂಥ BMTC ಬಸ್ಸು ಮೇಲರ್ಸ್ ಹೋಗಿದ್ದಾನೆ, ಇಂಥ ಕಡೆ ಎಲ್ಲ ಮಾಹಿತಿಗಳು ಕೊಟ್ಟರೆ ಅವಾಗ ಇಮಿಡಿಯೇಟ್ ಆಗಿ ಪೊಲೀಸ್ನವ್ರು ಹೋಗೋಕೆ ಅನುಕೂಲ ಆಗುತ್ತೆ. ನಿಮಗೆ ಸಹಕಾರ ಮಾಡಬೇಕು ಈ ವಿಷಯಗಳಲ್ಲಿ. ಓಕೆ. ಸೊ ಮತ್ತೆ ಇವಾಗ ಸೀಟ್ ಬೆಲ್ಟ್ ಹೇಳಿದ್ರಿ ಅಲ್ವಾ, ಕಾರಲ್ಲಿ ಹಿಂದೆ ಕೂತಿರೋರು ಸೀಟ್ ಬೆಲ್ಟ್ ಏನಕ್ಕೆ ಹಾಕ್ಬೇಕು, ಅವ್ರಿಗೆ ಹೇಗೆ ಅದು ಯೂಸ್ಫುಲ್ ಆಗುತ್ತೆ? ಅದು ಮಕ್ಕಳು ಕುಂತಿರ್ತಾರೆ, ಈಗ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಹೋಗ್ತಾ ಇರ್ತದೆ, ಇಲ್ಲ ಪೆಡೇಷನ್ ಕ್ರಾಸಿಂಗು, ಇಲ್ಲ ಒಂದು ಹಳ್ಳ ಸಿಗುತ್ತೋ, ಇಲ್ಲ ಯಾವ ಅಡ್ಡ ಬಂದೋ. ಈಗ ಜೊಮ್ಯಾಟೊ ಸ್ವಿಗ್ಗಿಯವರು ಅವರು ಕರೆಕ್ಟಾಗಿ ಹೋಗಲ್ಲ, ಅವ್ರಿಗೇನು ಪಾರ್ಸಲ್ ಅನ್ನ ಬೇಗ ತಲುಪಿಸ್ಬೇಕು. ಆ ರೀತಿ ಹೋದಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಬ್ರೇಕ್ ಹಾಕ್ಬೇಕಾಗುತ್ತೆ. ಬ್ರೇಕ್ ಹಾಕದಾಗ ಏನಾಗುತ್ತೆ, ಅವ್ರ ಮಕ್ಳಿಗಿಕ್ಳಿದ್ರೆ ಮುಂದಿನ ಸೀಟ್ಗೆ ತುಟಿನೋ ಮುಖಕ್ಕೆ ತಲೆಗೋ ಏಟಾಗುತ್ತೆ. ಅದ್ ಹಾಕೊಂಡ್ರೆ ಸೇಫ್ಟಿ ಅಂತ ನನ್ನ. ಓಕೆ ಸರ್, ಇದು ಇವಾಗ ವೀಲಿಂಗ್ ಎಲ್ಲ ಮಾಡ್ತಾರೆ ಅಲ್ವಾ, ಲೈಕ್ ಬೈಕ್ ಓಡಿಸುವಾಗ ಸಡನ್ ಆಗಿ ಮೇಲ್ ಇದು ಮಾಡೋದು, ಸೊ ಆ ಥರದವರಿಗೆಲ್ಲ ಏನ್ ಹೇಳ್ತೀರಾ? ಅದು ತುಂಬಾ ಡೇಂಜರಸ್ ಆಗಿರುತ್ತೆ ಅಲ್ವಾ, ಬಟ್ ಗೊತ್ತಿದ್ರು ಆ ಥರ ಮಾಡ್ತಾರಲ್ಲ, ಅವ್ರಿಗೆ ಅಂತ ಹೇಳ್ತೀರಾ? ಅವ್ರಿಗೆ ಭಯ ಇಲ್ಲ ಮೇಡಮ್. ಭಯ ಇಲ್ಲದೆ ಇರೋದ್ರಿಂದ ಏನ್ ಮಾಡ್ತಾರೆ, ಜಾಸ್ತಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಯೂತ್ಸ್ ಹುಡುಗರುಗಳು ಕ್ರೇಜಿಗೋಸ್ಕರ ಏನ್ ಮಾಡ್ತಾರೆ, ವೀಲ್ ಎತ್ತೋದು
ಇದು ಮಾಡ್ತಾರೆ. ಅದರಿಂದ ಬೇರೆಯವ್ರಿಗೂ ಎಫೆಕ್ಟ್. ಬೇರೆಯವ್ರಿಗೆ ಅಂದ್ರೆ ಈಗ ನಾವು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಫುಟ್ಪಾತ್ ಅಲ್ಲೋ ಇಲ್ಲ ಸೈಡಲ್ಲಿ ಹೋಗ್ತಾ ಇರ್ತೀವಿ, ಇವರು ವೀಲ್ ಮಾಡುವಾಗ ಏನಾಗುತ್ತೆ ಹೋಗಿ ಗುದ್ದು ಬಿಡ್ತಾರೆ. ಅಲ್ಲಿಗೆ ಇವ್ರದ್ದು ತಪ್ಪಿಂದ ಅವ್ರಿಗೆ ತೊಂದರೆ ಆಗುತ್ತೆ. ವೀಲಿಂಗ್ ಎಲ್ಲ ಮಾಡಬಾರ್ದು. ಅದನ್ನ ನಮ್ಮ ಕಮಿಷನರು ಮತ್ತೆ DCP ಸಾಹೇಬರು ಹೇಳ್ತಾ ಇರ್ತಾರೆ, ಇಂತಿಂಥ ಕೇಸ್ಗಳು ಹಾಕಿ ಇಂಥ ಕಡೆ ಎಲ್ಲ ಆಗ್ತವೆ ಅಂಥವನ್ನ ಫಾಲೋ ಮಾಡಿ. ಈಗೆಲ್ಲ ಯೂಟ್ಯೂಬು ಟ್ವಿಟ್ಟರ್ ಕಾಲು ಎಲ್ಲ ಇದು ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಏನ್ ಮಾಡ್ತಾರೆ, ಆ ಗಾಡಿಗಳನ್ನ ಚೇಂಜ್ ಮಾಡ್ತಾರೆ. ಪಕ್ಕ ಮನೆಗಳಿದೆ, ಎಲ್ಲ ಕಡೆನೂ ರೋಡಲ್ಲೇ ಹೋಗ್ಬೇಕು. ಇನ್ನೇನು ಹೊರಗಡೆ ಇಲ್ಲ ಅಂದ್ರೆ ಔಟ್ ಕಟ್ಸ್ ಅಲ್ಲಿ ಹೋಗ್ಬೇಕು. ಔಟ್ ಕಟ್ಸ್ ಅಲ್ಲಿ ಆದ್ರೆ ಕ್ಯಾಮ್ರಾಗಳು ಸಿಗಲ್ಲ. ಇಲ್ಲ ಹೋಗೋರು ಕಾರ್ನಲ್ಲಿ ಫೋಟೋ ತೆಗೆದು ಯಾವ ಜೂಲಿ ಸೆಕ್ಷನ್ ಇರ್ತದೆ ಅಲ್ಲಿ ಇನ್ಫಾರ್ಮ್ ಮಾಡಿದ್ರೆ ನಾವು ಆ ನಂಬರ್ ಅನ್ನ ಟ್ರೇಸ್ ಮಾಡಿ ಮನೆಗೆ ಹೋಗಿ ಅವ್ರನ್ನ ಬಂದು ಈ ವೀಲಿಂಗ್ ಎಲ್ಲ ಇದ್ದದ್ದು ವಿಡಿಯೋ ಇರ್ತದಲ್ಲ ಅದನ್ನ ನಾವು ಅಪ್ಲೋಡ್ ಮಾಡ್ಕೋತೀವಿ, ತಗೋತೀವಿ ನಮ್ಮ ಕಂಪ್ಯೂಟರ್ಗೆಲ್ಲ ಹಾಕಿ. ಆವಾಗ ತೋರಿಸ್ತೀವಿ ಅವ್ರಿಗೆ. ಕೆಲವರು ಇಲ್ಲ ಸರ್ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಆವಾಗ ನೋಡಪ್ಪ ಇಲ್ಲಿ ಮಾಡಿದ್ಯಾ, ಇದು ಯಾರು, ಬಟ್ಟೆ ಹಾಕಿರೋದು ಯಾರದು, ಗಾಡಿ ಯಾರದು, ಹಿಂದೆ ನಂಬರ್ ಪ್ಲೇಟ್ ಇರಲ್ಲ, ಮುಂದೆ ಇರ್ತದೆ ಹಿಂದೆ ಇರಲ್ಲ. ಈ ರೀತಿ ಹೋದಾಗ ಕೆಲವರು ಕರೆಕ್ಟ್ ಆಗಿ ಹೋಗ್ತಾ ಇರ್ತಾರೆ, ಅದು ಬ್ಯಾಲೆನ್ಸ್ ತಪ್ಪಿ ಬಿದ್ದಾಗ ಅವ್ರಿಗೂ ಹಾನಿ ಆಗುತ್ತೆ. ಅವಾಗ ಯಾರು ನೋಡ್ಕೊಳಕ್ ಆಗಲ್ಲ, ಅವನಿಗೂ ಏಟ್ ಆಗುತ್ತೆ, ತೊಂದರೆ ಆಗುತ್ತೆ. ವೀಲಿಂಗ್ ಮಾಡೋದೇನು ಒಳ್ಳೇದಲ್ಲ, ಅದು ಮಾಡಬಾರ್ದು. ಕಾನೂನಲ್ಲಿ ಅಪರಾಧನೇ. ಕಾನೂನಿನ ಪ್ರಕಾರ ನಾವು ಅದನ್ನ ನಮ್ಮ ಸ್ಟೇಷನ್ಗೆ ಮಾಹಿತಿ ನೀಡಿದ್ರೆ ನಾವೇನ್ ಮಾಡ್ತೀವಿ, ನೈಟಲ್ಲಿ ಗಾಡಿ ಟ್ರೇಸ್ ಮಾಡಿ ಅಡ್ರೆಸ್ಗೆ ಹೋಗಿ ತಂದು ಅವ್ರಿಗೆ ಕೇಸ್ ಹಾಕ್ತಿವಿ. ಅವ್ರ ತಂದೆ ತಾಯಿ ಕರೆಸಿ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿ. ಕೇಸ್ ಅಂದ್ರೆ ಯಾವ ತರ ಶಿಕ್ಷೆ ಅನುಭವಿಸ್ತಾರೆ ಅವರು? ಹೌದು, ನಮ್ಮಲ್ಲಿ ಭಾರತೀಯ ದಂಡ ಸಂಹಿತೆಯಲ್ಲಿ ಸೆಕ್ಷನ್ಗಳಿದೆ. ಆ ಸೆಕ್ಷನ್ ಪ್ರಕಾರನೇ ಕೇಸ್ ಹಾಕ್ತೀವಿ. ಅದನ್ನ ಮಾಡಬಾರ್ದು. ಜಾಸ್ತಿ ಯೂತ್ಸೇ ಮಾಡೋದು, ಅದನ್ನ ಮಾಡಕ್ ಹೋಗ್ಬಾರ್ದು. ನೀವು ಟ್ರಾವೆಲ್ ಮಾಡುವಾಗ ಆತರ ಮಾಡಿದಾರಾ ವೀಲಿಂಗ್ಸ್ ಎಲ್ಲ? ಮಾಡಿದಾರೆ. ನಾವೆಲ್ಲ ತಿಲಕ್ ನಗರ, ಗುರಪ್ಪನ ಪಾಳ್ಯ, BG ರೋಡ್, ಬನ್ನರ್ಘಟ್ಟ ರೋಡ್ ಅದೆಲ್ಲ ಹಾಕಿದೀವಿ, ಕೇಸ್ ಹಾಕಿದೀವಿ. ಅವೆಲ್ಲ ಟ್ವಿಟರ್ ಮಾಡ್ತಾರೆ. ಇವಾಗ ಟ್ವಿಟರ್ ಮಾಡಿದಾಗ ಗಾಡಿ ನಂಬರ್ ತಗೊಂಡು ಮನೆಗೆ ಕ್ರೇಜಿಗೆ ಅವ್ರು ಮಾಡ್ತಾರೆ. ನಮ್ಮವ್ರು ಏನ್ ಮಾಡ್ತಾರೆ, ಅದೇ ಒಂದು ಹುಡುಕ್ತಿದೀವಿ ಗಾಡಿ, ಯಾವ ಗಾಡಿ, ಯಮ ಗಾಡಿನ, ಟೂ ವೀಲರ್ ಯಾವ್ದು, ಇನ್ನೇನು ಚೇತಕ್ಕೂ ಇದ್ರಲ್ಲೆಲ್ಲ ಮಾಡಕ್ಕಾಗಲ್ಲ. ಸೊ ಇವಾಗ ವೀಲಿಂಗ್ ಆಯ್ತು, ಇನ್ನೊಂದು ಸೈಲೆನ್ಸರ್ ಅಂದ್ರೆ ತುಂಬಾ ಜಾಸ್ತಿ ಕರ್ಕಶವಾಗಿ ಒಂಥರ ಸೌಂಡ್ ಮಾಡ್ಕೊಂಡು ಹೋಗ್ತಿರ್ತಾರೆ ಪಬ್ಲಿಕ್ ಅಲ್ಲಿ, ಬಸ್ ಸ್ಟ್ಯಾಂಡ್ಸ್ಗೆಲ್ಲ ನಾವೇ ವೆಯ್ಟ್ ಮಾಡ್ತಿರ್ತೀವಿ. ಆತರ ಹೋದಾಗ ಅದು ತುಂಬಾ ಹಿಂಸೆ ಅನ್ಸುತ್ತೆ. ಸೊ ಅದಕ್ಕೆ ಯಾಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಸೈಲೆನ್ಸ್ ಪರ್ಮಿಷನ್ ಇಲ್ಲ ಮೇಡಮ್, ಅದು ನಮ್ಮಲ್ಲಿ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ವಾ? ಪರ್ಮಿಷನ್ ಇಲ್ಲ. ಅದು ಸರ್ಕಾರದಿಂದ ಏನು ಗಾಡಿಗಳು ಡೆಲಿವರಿ ಕೊಟ್ಟಿರ್ತಾರೋ ಅದೇ ಇರಬೇಕು. ಈ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಹ್ಯಾಂಡ್ಲ್ ಚೇಂಜ್ ಮಾಡೋದು, ಸೈಲೆನ್ಸರ್ ಚೇಂಜ್ ಮಾಡೋದು, ಏನೇನೋ ಆಲ್ಟ್ರೇಷನ್ ಮಾಡ್ತಾರೆ. ಅದೆಲ್ಲ RTOದವರೇ ಬ್ರೇಕ್ ಹಾಕ್ಬೇಕು. ನಮ್ಮವರು ಬ್ರೇಕ್ ಹಾಕ್ತಾರೆ, ಅವೆಲ್ಲ ಮಾಡಂಗಿಲ್ಲ. ಕಲರ್ಸು ಚೇಂಜ್ ಮಾಡೋದು ಅವೆಲ್ಲ ಯಾವ್ದು ಮಾಡಂಗಿಲ್ಲ. ಮಾಡಿದ್ರೆ ಅದಕ್ಕೆಲ್ಲ ಫೈನ್ ಇದೆ. ಈ ಹುಡುಗರುಗಳು ಏನ್ ಮಾಡ್ತಾರೆ ಅಂದ್ರೆ ಕ್ರೇಜಿಗೋಸ್ಕರ ಕರ್ಕಶ ಶಬ್ದ ಹಾಕೊಂಡು ಬಂದಾಗ ಏನಾಗ್ತಾರೆ, ಪಕ್ಕದಲ್ಲಿ ವಯಸ್ಸಾದವ್ರು ಹೋಗ್ತಾ ಇರ್ತಾರೆ. ಆ ಜನರೆಲ್ಲ ಕೆಲವರು ಹುಡುಗಿರು ಅವ್ರು ಇವರು ಕಾಲೇಜ್ ಸ್ಟೂಡೆಂಟ್ ಅವರು ಇವ್ರು ಇದ್ರೆ ನೋಡ್ಲಿ ಅಂತ ಇದೇನಪ್ಪ ಹಿಂಗ್ ಬರ್ತಾ ಇದ್ದಾನೆ, ಗಾಬರಿ ಆಗುತ್ತೆ. ಅಕ್ಕಪಕ್ಕ ಹೋಗೋರ್ಗು ಎಲ್ಲ ಮೇಲೆ ಬಂದ್ಬಿಟ್ನೇನೋ ಅನ್ನೋ ರೀತಿನಲ್ಲಿ ಹೋಗ್ತಾರೆ. ಅಷ್ಟು ಸೌಂಡ್ ಆಗುತ್ತೆ, ಆವಾಗ ತೊಂದರೆ ಆಗುತ್ತೆ. ಅದನ್ನ ಮಾಡಬಾರ್ದು. ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಕೇಸ್ ಹಾಕಿ ಹಾಕ್ತಿವಿ ನಾವು. ಅದಕ್ಕೂ ಕೇಸ್ ಹಾಕಿ ಎಲ್ಲ ಬಿಚ್ಚಿಸಿ, ಅವ್ರ ಕೈಲೇ ಬಿಚ್ಚಿ, ಮೆಕ್ಯಾನಿಕ್ ಕರ್ಸಿ, ಆಮೇಲೆ ನಮ್ದು ಬುಲ್ಡೋಜರ್ ತರ ರೋಲರ್ ಹೊಡಿತದಲ್ಲ ಕಲ್ಲನ್ನ, ಅದೆಲ್ಲ ಮಾಡಿದ್ದಾರೆ ನಮ್ಮ ಸ್ಟೇಷನ್ಗಳೆಲ್ಲ ಮಾಡಿ. ಸೊ ಇವಾಗ ಅಂಡರ್ 18 ಅವ್ರು ಇರ್ತಾರೆ, ಅವರು ಗಾಡಿ ಓಡಿಸಿ ಯಾರಿಗಾರು ಬೇರೆ ಆಕ್ಸಿಡೆಂಟ್ ಮಾಡಿದ್ರೆ ಬೇರೆಯವ್ರಿಗೆ ಅದನ್ನ ಯಾವ ತರ ಆಕ್ಷನ್ ತಗೋತೀರಾ? ಮೇಡಮ್, ಅದು ಮೈನರ್ ಡ್ರೈವಿಂಗ್ ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಬಾಗ್ಲಿಂದನೇ ಎಲ್ಲೋ ಗಾಡಿ ಕೀ ಇಟ್ಟಿರ್ತಾರೆ. ಹುಡುಗರು ಹೇಳ್ತಾರೆ, ಇವತ್ತು ನಿಮ್ಮ ಅಪ್ಪ ಇಲ್ವಾ, ಗಾಡಿ ಎತ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ. ಗಾಡಿ ತಗೊಂಡೋಗಿ ಅವ್ರೇನು ಕೊಡಲ್ಲ. ಯಾರು ಗಾಡಿ ತಗೊಂಡೋಗಿ ನೀನು ಮೈನರ್ ಡ್ರೈವಿಂಗು, ನೀನು ಗಾಡಿ ಓಡಿಸು ಅಂತ ಯಾರು ಹೇಳಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಗಾಡಿ ಹೊರಗಡೆ ತಂದಾಗ ಹುಡುಗರುಗಳು 2-3 ಜನ ಸೇರ್ಕೊಳ್ಳೋದು, ಹೋಗಿ ಏನಾರ ಆಕ್ಸಿಡೆಂಟ್ ಆದ್ರೆ RC ಓನರ್ನ ಜವಾಬ್ದಾರರು. RC ಓನರ್ ಅವ್ರ ತಂದೆ ಹೆಸರಲ್ಲಿ ಇರ್ತದೆ, ತಾಯಿ ಹೆಸರಲ್ಲಿ ಇರ್ತದೆ, ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ. ಇವ್ರಿಗೂ ಕೇಸ್ ಹಾಕ್ತಿವಿ ನಾವು. ಮೈನರ್ ಕೇಸ್ ಹಾಕ್ತಿವಿ. ಅವರು RC ಕಾರ್ಡ್ನಲ್ಲಿ ನಾವು ಯಾರ ಹೆಸರಿದೆ ಅವರು ನೀವು ಗಾಡಿ ಕೊಟ್ಟಿದ್ದು ತಪ್ಪು. ಈ ತಮಿಳ್ನಾಡಲ್ಲೆಲ್ಲ ಆಗಿದೆ, ಮಗ ಮಾಡಿ ತಪ್ಪಿಗೆ ಅಪ್ಪನಿಗೆ ಶಿಕ್ಷೆ ಆಗಿದೆ. ಈ ತರ ಎಲ್ಲ ಆಗ್ತದೆ. ಅವೆಲ್ಲ ಮಾಡಬಾರದು. ಹುಡುಗರುಗಳೇ ಮಾಡೋದು ಜಾಸ್ತಿ ಕ್ರೇಜಿ. ಸೊ ತಂದೆ ತಾಯಿಗಳು ಅವರನ್ನ ಅದನ್ನ ನೋಡ್ಬೇಕು, ವೀಕ್ಷಣೆ ಮಾಡಿ ಕೊಡೋ ರೀತಿನಲ್ಲಿ ನೀವು ಗಾಡಿ ಮುಟ್ಬಾರ್ದಪ್ಪ, ನೀನ್ ಇನ್ನ ಓದ್ಬೇಕು, ನಾಳೆ ದಿನ ನಿನ್ಗೂ ಹೆಚ್ಚು ಕಮ್ಮಿ ಆಗುತ್ತೆ, ಬೇರೆಯವ್ರಿಗೂ ತೊಂದರೆ ಆಗುತ್ತೆ.
ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರಲ್ಲ, DL ಕೊಟ್ಟಿರಲ್ಲ. ಇದೆಲ್ಲ ಸಿಟಿಲಿ ಓಕೆ, ಬಟ್ ಹಳ್ಳಿಗಳಲ್ಲಿ ಅಂದ್ರೆ ಲೈಕ್ ಅಂಡರ್ 18 ಅವರು ಹಳ್ಳಿಗಳಲ್ಲಿ ಜಾಸ್ತಿ ಓಡಿಸಿರ್ತಾರೆ. ನೋಡಿ ಮೇಡಮ್, ಏನು ಆಗಿಲ್ಲ ಅಂದ್ರೆ ಏನು ನಡೆಯುತ್ತೆ, ಯಾರು ಹೇಳಕ್ ಹೋಗಲ್ಲ, ಹಳ್ಳಿಗಳಲ್ಲಿ ಯಾರು ಬಿಟ್ಕೊಡಲ್ಲ. ಅದೇ ಏನಾರ ಆಗಿ ಆಕಸ್ಮಿಕವಾಗಿ ಇವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರಲ್ಲ, ಅಡ್ಡ ಕ್ರಾಸಿಂಗ್ ಅಲ್ಲಿ ಹೋಗುವಾಗ ನುಗ್ಗಿದಾಗ ಆಕ್ಸಿಡೆಂಟ್ ಆಗೋದು ಸಹಜ. ಹೌದು, ಆವಾಗ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಅದೇ ಏನು ಪ್ರಾಬ್ಲಮ್ ಆಗದೆ ಇದ್ರೆ ಏನಾಗಲ್ಲ. ಮಾಡಬಾರ್ದು, ಅಪರಾಧನೇ ಮಾಡಬಾರ್ದು. ಇವು ಹುಡುಗರು ಗೊತ್ತಿಲ್ಲದೆ ಮಾಡಿದಾಗ ಈಗ ಆಕ್ಸಿಡೆಂಟ್ ಆದಾಗ ಈಗ ಪೊಲೀಸ್ನವ್ರಿಗೆ ಯಾರಿಗೂ ಕನ್ಸ್ ಬಿದ್ರಲ್ಲ, ಇವ್ನಿಗೆ 18 ಆಗಿಲ್ಲ ಇದಂಗಿಲ್ಲ. ನಾವು ಆಧಾರ್ ಕಾರ್ಡೋ ಇಲ್ಲ ಅವ್ನ ಡೇಟ್ ಆಫ್ ಬರ್ತ್ ಸ್ಕೂಲ್ದು ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಹೌದು, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಹಳ್ಳಿನಲ್ಲೆಲ್ಲ ನಾವು ಚೆಕ್ ಮಾಡೋಕ್ಕಾಗಲ್ಲ. ಹೋಗಿ ಅದ್ರ ಕಂಪ್ಲೀಟ್ ಮಾಹಿತಿ ಬಂದ್ರೆ ನಾವು ಹೋಗಿ ಆಕ್ಷನ್ ತಗೋತೀವಿ. ಓಕೆ. ಸೊ ಇವಾಗ ಗಾಡಿ ಹೊಸದಾಗಿ ಲೈಕ್ ಡಿಲಿವರ್ ಆಗಿರುತ್ತೆ, ಬಟ್ ಇನ್ನೂ ರಿಜಿಸ್ಟ್ರೇಷನ್ ಆಗಿರಲ್ಲ, ಅಂದ್ರೆ ಟೈಮ್ ಇರುತ್ತೆ. ಸೊ ಅಂತವ್ರು ಹೋಗಿ ಏನಾದ್ರು ಆಕ್ಸಿಡೆಂಟ್ ಮಾಡಿದ್ರೆ ಅದಕ್ಕೆ ಯಾವ ತರ ಆಕ್ಷನ್ ಇದೆ? ಗಾಡಿ ಡೆಲಿವರಿ ಆಗುವಾಗ ಅವರು ಒಂದು ಬುಕ್ ಇಟ್ಕೊಂಡಿರ್ತಾರೆ. ಓಕೆ. ಡೆಲಿವರಿ ಕೊಡುವಾಗ ಅವರು ಟೆಂಪ್ರವರಿ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ. ಓಕೆ. ಈಗ ಟೆಂಪ್ರವರಿ ರಿಜಿಸ್ಟ್ರೇಷನ್ ಕೊಟ್ಟಿಲ್ಲ ಅಂದ್ರೆ ಹಿಂದೆ ನಂಬರ್ ಇರಲ್ಲ, ಮುಂದೆ ನಂಬರ್ ಇರಲ್ಲ, ಯಾವ ಗಾಡಿ ಎಲ್ಲಿ ಡೆಲಿವರಿ ಆಯ್ತು ಅಂತ ಗೊತ್ತಿರಲ್ಲ. ಆ ಟೆಂಪ್ರವರಿ ರಿಜಿಸ್ಟ್ರೇಷನ್ ಕೊಟ್ರೆ ಅವ್ರಿಗೆ ಮಾಹಿತಿ ಹೋಗುತ್ತೆ. ಈಗ KA01, 2, 3, 4, 5 ಅಂತ ಇರ್ತದೆ. ಆವಾಗ ನಾವು ಇಂಥ ಕಡೆ ಡೆಲಿವರಿ ಆಗಿದೆ, ಯಾವ ಶೋರೂಮಲ್ಲಿ ಡೆಲಿವರಿ ಆಗಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಈಗ ಡೆಲಿವರಿ ಆಗದೇನೆ ಅವ್ರ ನಂಬರ್ ಪ್ಲೇಟ್ ಇಲ್ಲ, ನಂಬರೇ ಇಲ್ಲ, ಟೆಂಪ್ರರಿ ನಂಬರ್ ಇಲ್ಲ ಅಂದ್ರೂ ಕೂಡ ಹೋಗಿ ಯಾರಿಗಾರು, ಈಗ ವಯಸ್ಸಾದವರು ಪೆಡಸ್ಟ್ರಿಯನ್ ಕ್ರಾಸಿಂಗ್ ಅಲ್ಲಿ ಅವರು ನಿಂತ್ಕೊಳ್ಳಲ್ಲ, ನಂಬರ್ ಇಲ್ಲ, ಯಾರು ಹಿಡಿಯಲ್ಲ ಅಂತ ಇದ್ ಮಾಡಿದಾಗ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ, ಮಾಹಿತಿ ಗೊತ್ತಿರಲ್ಲ. ಅದರಿಂದ ಅದು ನಂಬರ್ ಪ್ಲೇಟ್ ಇಲ್ದೇ ಗಾಡಿ ಓಡಿಸ್ಬಾರ್ದು. ಯಾಕಂದ್ರೆ ಫೇಕ್ ನಂಬರ್ ಎಲ್ಲ ಓಡಿಸ್ತಾರೆ. ಹೊಸ ಗಾಡಿಗಳಲ್ಲಿ ಡೆಲಿವರಿ ಮಾಡಿದಾಗ ಟೆಂಪ್ರರಿ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರೆ. KA02, 112 ಯಾವುದೋ ಈ ಥರ ನಂಬರ್ಗಳು ಕೊಟ್ಟಿರ್ತಾರೆ. ಆ ನಂಬರ್ ಏನಾದ್ರು ಆಕ್ಸಿಡೆಂಟ್ ಆದರೆ ನಾವು ಇಂಥ ಶೋರೂಮ್ನಲ್ಲಿ ಇಂಥ ಏರಿಯಾದಲ್ಲಿ ಗಾಡಿ ರಿಲೀಸ್ ಆಗಿದೆ, ಡೆಲಿವರಿ ಆಗಿದೆ ಮಾಹಿತಿ ಗೊತ್ತಾಗುತ್ತೆ ನಮಗೆ. ಅವ್ರಿಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ಗೆ ಇಷ್ಟು ಫೀಸ್ ಅಂತ ಇರ್ತದೆ, ಅವ್ರು ಕಟ್ಟಿಸ್ಕೋಬೇಕು, ಅದು ಅವ್ರ ಜವಾಬ್ದಾರಿ. ಇವಾಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿರ್ತಾರೆ, ಅದು ಒನ್ ಆಫ್ ದ ಮೇಜರ್ ಇಶ್ಯೂ, ಡೇಂಜರಸ್ ಅಂತಾನೆ ಹೇಳ್ಬೋದು. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಡ್ರಿಂಕ್ ಕುಡ್ಕೊಂಡು ಗಾಡಿ ಓಡಿಸೋದು ಎಷ್ಟು ಸರಿ? ಮದ್ಯಪಾನ ಮಾಡಬಾರ್ದು, ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ತೊಂದರೆ ಆಗಬಾರ್ದು ಅಂದ್ರೆ ಈಗ ಇವ್ರು ಕುಡ್ದಿದ್ದಾರೆ, ಕುಡ್ದು ಡ್ರೈವ್ ಮಾಡಬಾರ್ದು. ಬೇಕಾದ್ರೆ ಅವ್ರ ಆಟೋದಲ್ಲೋ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ಲಿ, ಸೇಫ್ಟಾಗಿ ಹೋಗ್ಲಿ. ಇಲ್ಲ ಮನೆಗೆ ತಗೊಂಡೋಗಿ ರೂಮಲ್ಲಿ ಕುಡ್ಕೊಳ್ಳಿ, ಬೇರೆಯವ್ರಿಗೆ ತೊಂದರೆ ಮಾಡೋಕೆ ಹಕ್ಕು ಯಾರಿಗೂ ಇಲ್ಲ. ಕೆಲವೊಮ್ಮೆ ಎಜುಕೇಟೆಡ್ಸು ಆ ಥರ ತಪ್ಪು ಮಿಸ್ಟೇಕ್ಸ್ ಮಾಡ್ತಿರ್ತಾರೆ. ಮಾಡಿದ್ರೆ ಅವ್ರಿಗೆ ಹೇಳೋದು ಒಂದೇ, ಇದು ಕುಡಿದು ಗಾಡಿ ಮಾತ್ರ ಓಡಿಸ್ಬೇಡಿ. ಯಾರು ಕುಡಿಯೋರು ಡ್ರೈವರ್ಗಳು ಕರ್ಕೊಂಡೋಗಿ, ನೀವು ಕುಡಿದ ಮುತ್ತಿನಲ್ಲಿ ಯಾರಿಗೋ ಹೋಗಿ ಕರೆಕ್ಟಾಗಿ ಹೋಗೋರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿ ಅವ್ರ ಜೀವಕ್ಕೆ ಹಾನಿ ಮಾಡೋದು ಒಳ್ಳೇದಲ್ಲ. ಇವರು ಗಾಡಿ ಓಡಿಸ್ಬೇಕಾದ್ರೆ ಮೊದಲು ನಾವು ಪಾರ್ಟಿಗೆ ಹೋಗ್ತಾ ಇದೀವಿ, ನಾವು ಗಾಡಿ ಓಡಿಸ್ಬಾರ್ದು, ಅಲ್ಲೇ ನಿಲ್ಸ್ಬಿಡ್ಬೇಕು. ಬೇರೆ ಯಾರ ಕ್ಯಾಬ್ ಬುಕ್, ಈಗೇನು ಬೇಕಾದಷ್ಟು ಕ್ಯಾಬ್ಗಳಿದೆ, ಬುಕ್ ಮಾಡ್ಕೋಬೋದು, ಆಟೋಗಳಿದೆ, ಉಬರ್ ಇದೆ, ಎಲ್ಲ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿ ಸೇಫ್ಟಿಯಾಗಿ ಹೋಗಿ. ಕುಡಿಯೋದ್ರಿಂದ ಏನೂ ಉಪಯೋಗ ಇಲ್ಲ. ಅದರಿಂದ ನಾನೇ ಒಂದು ಹೇಳೋದು ಅಂದರೆ, ಮನೆಯಲ್ಲಿ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಇವರು ಕುಟುಂಬ ಒಂದು ಫ್ಯಾಮಿಲಿ ಇರ್ತದೆ. ಕುಡಿದ ಅಭ್ಯಾಸ ಇದ್ರೆ ನೀವು ಮನೆಯಲ್ಲಿ ಹೋಗಿ ಕುಡಿದು ಬೇಕಾದ್ರೆ ಮಲ್ಕೊಳ್ಳಿ, ಬೇರೆಯವ್ರಿಗೆ ಹಾನಿ ಮಾಡಬೇಡಿ ಅನ್ನೋದನ್ನ ಡ್ರೈವಿಂಗ್ ಮಾಡಿದ್ರೆ ತುಂಬಾ. ಅದಕ್ಕೆ ಇವಾಗ DDK ಡ್ರಿಂಕ್ ಅಂಡ್ ಡ್ರೈವ್ ಈಗ 10,000 ರೂಪಾಯಿ ಮಾಡಿದ್ದಾರೆ. ಮತ್ತೆ ಅದಕ್ಕೆ ರೆಕ್ಲೆಸ್ ಅಂತ ಹಾಕ್ತಿವಿ, ಅದಕ್ಕೂ ಫೈನ್ ಇದೆ, ಅದಕ್ಕೂ 1,000 ಫೈನ್ ಇದೆ. ಈಗೆಲ್ಲ ಆನ್ಲೈನ್ ಕೋರ್ಟ್ ಇಂದ. ರೆಕ್ಲೆಸ್ ಅಂದ್ರೆ ಅತಿ ಬೇಗ ಅಜಾಗರೂಕತೆಯಿಂದ ಹೋಗಿ ಗುದ್ದಿದ, ಕುಡಿದಾಗ ಮತ್ತಿನಲ್ಲಿ ಅವನಿಗೆ ಮೈಂಡ್ ಕರೆಕ್ಟ್ ಆಗಿರಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದು 24 hours ಬ್ಲಡ್ನಲ್ಲಿ ಇರುತ್ತೆ ಕುಡಿದಿದ್ದು. ಅದನ್ನು ನಾವು DD ಮಿಷಿನ್ಗಳಿರ್ತವೆ, ಅದು ಚೆಕಪ್ ಮಾಡಿ ಹಾಕಿದ್ರೆ ಗಾಡಿ ಏನಾರ ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಅದರಿಂದ ನೀವು ಯಾರೇ ಆಗಲಿ ಕುಡಿದು ಗಾಡಿ ಓಡಿಸ್ಬೇಡಿ. ಕುಡಿಯೋ ಅಭ್ಯಾಸ ಇದ್ದರೆ ನೀವು ಮನೆಯಲ್ಲಿ ಹೋಗಿ ಕುಡಿದಿರಿ, ಪಾರ್ಟಿ ಇದ್ದರೆ ಅಲ್ಲೇ ಕುಡಿದು ಬೇಕಾದ್ರೆ ಯಾರನ್ನಾರು ಡ್ರೈವರು ಕುಡಿಯೋರನ್ನು ಕರ್ಕೊಂಡೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಇನ್ನೊಂದು, ಇವಾಗ ನಾವು ಬಸ್ಸಲ್ಲಿ ಓಡಾಡುವಾಗ ನೋಡ್ತಿರೋದು, ಸೊ ನಮಗೇನೆ ಕಂಡಕ್ಟರ್ ಬೈತಿರ್ತಾರೆ, ಬಸ್ ಅಂದ್ರೆ ಯಾವಾಗಲೂ ಮೊಬೈಲಲ್ಲಿ ಇರ್ತೀರಾ, ಮೊಬೈಲ್ ಯೂಸ್ ಮಾಡ್ಕೊಂತಾನೆ ಬಸ್ ಹತ್ತಿರ್ತೀರಾ ಅಂತ. ಬಟ್ ನಾವು ನೋಡಿರೋ ಎಷ್ಟೋ ಜನ ಡ್ರೈವರ್ಸ್ಗಳು ಮೊಬೈಲ್ ನೋಡ್ಕೊಂತ ಡ್ರೈವ್ ಮಾಡ್ತಿರ್ತಾರೆ ಬಸ್ನ. ಸೊ ಅದು ಎಷ್ಟು ಡೇಂಜರಸ್, ಆದ್ರೂ ಹಂಗ್ ಮಾಡ್ತಿರ್ತಾರೆ. ಅಂತರ್ಗೆ ಏನ್ ಹೇಳ್ತೀರಾ? ಒಂದ್ ಹೇಳ್ತೀನಿ, ಮೊಬೈಲ್ ಅನ್ನ ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಕೊ ಹೋಗೋದು ಒಳ್ಳೇದು. ಸ್ವಿಚ್ ಆಫ್ ಮಾಡಿದ್ರೆ ನಿಮ್ಗೆ ಮಿಸ್ ಕಾಲ್ ಆಗಿರ್ತದೆ. ಗಾಡಿ ಲಾಂಗ್ ಹೋದಾಗ ನಿಮ್ಗೆ ಅಲ್ಲಿ ಟೈಮ್ ಇರ್ತದೆ. ಅವಾಗ ಯಾರು ಫೋನ್ ಮಾಡಿದ್ದಾರೆ, ಹಳ್ಳಿಯಿಂದ ಬಂದಿದೆಯಾ ಇಲ್ಲ ಊರಿನ ತಂದೆ ತಾಯಿಗೂ ಹುಷಾರಿಲ್ವಾ ಅನ್ನೋದು ಇಮಿಡಿಯೇಟ್ ಗೊತ್ತಾಗುತ್ತೆ.
ಅದು ಸ್ವಿಚ್ ಆಫ್ ಮಾಡೋ ಹೊಡೆದ್ರೆ ಯಾವುದು ರಿಂಗ್ ಆಗೋದು ಇಲ್ಲ, ಏನೂ ಇಲ್ಲ. ಇಲ್ಲ ಅಂದ್ರೆ ಮೈಂಡ್ ಎಲ್ಲ ಮೊಬೈಲ್ ರಿಂಗ್ ಆಗೋದನ್ನೇ ನೋಡ್ತಾ ಇರ್ತಾರೆ. ಈಗ ಮನೆಯಲ್ಲಿ ಊರಿನಲ್ಲಿ ಅಪ್ಪ ಅಮ್ಮ ಏನೋ ಹುಷಾರಿರಲ್ಲ, ಅದೇ ಮೈಂಡಲ್ಲಿ ಇರ್ತದೆ. ಇವರು ಗಾಡಿ ಓಡಿಸ್ಬೇಕಾದ್ರೆ ಅದು ಅವ್ರಿಗೆ ಬಸ್ ಡ್ರೈವ್ ಮಾಡೋರು ಅಷ್ಟೇ, ಎಲ್ಲರೂ ಅಷ್ಟೇ. ಗಾಡಿ ಮೊಬೈಲ್ ಅನ್ನ ಯೂಸ್ ಮಾಡಬೇಡಿ, ಸ್ವಿಚ್ ಆಫ್ ಮಾಡ್ಬಿಟ್ಟು ಗಾಡಿ ಓಡಿಸಿ. ನೀವು ಎಲ್ಲಿ ಹೋಗ್ತೀರಾ, ಕೊನೆ ಸ್ಟಾಪ್ ಇರ್ತದಲ್ಲ, ಅಲ್ಲಿ ನಿಲ್ಲಿಸಿದಾಗ ನೋಡಿ ಇದು ಮಾಡಿ, ತಿರ್ಗಾ ಅಲ್ಲಿ ಬ್ರೇಕ್ ತಗೋತೀರಾ. ಯಾವ ತರ ಫೈನ್ ಹಾಕ್ತೀರಾ? ಫೈನ್ ಅದು ಮೊಬೈಲ್ ಯೂಸಿಂಗ್ ಮೊಬೈಲ್ ಫೋನ್ ಡೇಂಜರಸ್ ಡ್ರೈವಿಂಗ್ ಹಾಕ್ತಿವಿ, ಕೇಸ್ ಬಂದೇ ಬರುತ್ತೆ. ಇವಾಗೆಲ್ಲ ಕ್ಯಾಮ್ರಾಗಳಿದೆ, ಅದು ಸಮೇತ ಹಿಡಿತಾರೆ, ಫೋಟೋ ಪಿಕ್ಚರ್. ಅವ್ರಿಗೆ ಇನ್ನೊಂದ್ಸತಿ ಮತ್ತೆ ಡ್ರೈವ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಅಂತ? ಮಾಡ್ತಾರೆ ಅಂದ್ರೆ ನಮ್ಮ ಇದರಲ್ಲಿ ಅವ್ರಿಗೆ DD ಕೇಸು, ಡ್ರಿಂಕ್ ಅಂಡ್ ಡ್ರೈವ್ ಮತ್ತೆ ಮೊಬೈಲ್ ಕೇಸ್ಗೆ DL ಸಸ್ಪೆಂಡ್ ಮಾಡಬೇಕು ಅಂತ ನಾವು RTOದವ್ರಿಗೆ ಬರೀತೀವಿ. ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. ಅವ್ರು ಏನು ಆಕ್ಷನ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ನಿಮ್ಗೆ ದಂಡ, ಮೊಬೈಲ್ ಫೋನನ್ನು ಬಳಸಬೇಡಿ ಅಂತ ನಾವು ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ಗಳು ಎಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದೀವಿ. ಧೂಮಪಾನ ಮಾಡಬೇಡಿ, ಮೊಬೈಲ್ ಯೂಸ್ ಮಾಡಬೇಡಿ, ಹೆಲ್ಮೆಟ್ ಹಾಕೊಂಡು ಚಾಲನೆ ಮಾಡಿ, ಸಿಗ್ನಲ್ ಜಂಪ್ ಮಾಡಬೇಡಿ, ಪೆಡೆಸ್ಟ್ರಿಯನ್ ಕ್ರಾಸ್ ಹಿಂದೆ ನಿಲ್ಸ್ಕೊಳ್ಳಿ, ಈ ರೀತಿ ಎಲ್ಲ ಮಾಹಿತಿ ಮಾಡ್ತಾ ಇರ್ತೀವಿ. ಆದ್ರೂ ಮಾಡ್ತಾರೆ. ಹೌದು. ಸೊ ಇಷ್ಟು ವರ್ಷ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಯಾವತ್ತಾದ್ರೂ ಲೈಕ್ ಈ ಕೆಲಸ ಸಾಕಾಯ್ತಪ್ಪ ಅಂತ ಅನ್ಸಿದ್ಯಾ ಅಥವಾ ಹೇಗೆ? ಮೇಡಮ್, ಕರ್ತವ್ಯ ಅಂದಮೇಲೆ ದೇವ್ರ ಕೆಲಸ ಮಾಡಲೇಬೇಕು. ಪ್ರತಿಯೊಬ್ಬರು ದುಡಿಬೇಕು, ತಾನಾಗೆ ದುಡ್ಡು ಬರಲ್ಲ, ಎಲ್ಲರಿಗೂ ಹಣ ಬೇಕು. ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅದನ್ನ ಮಾಡ್ಕೋಬೇಕು. ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ನಮ್ಮಲ್ಲಿದೆ. ಹುಟ್ಟಿನಿಂದ ಯಾರು ಕುಡಿದು ಬಂದಿಲ್ಲ, ಯಾರು ಆಕ್ಸಿಡೆಂಟ್ ಮಾಡಬೇಕು ಅಂತ ಬಂದಿಲ್ಲ, ಆಕಸ್ಮಿಕವಾಗಿ ಆಗುತ್ತೆ. ಅದನ್ನ ನಾವು ಪ್ರಿವೆನ್ಷನ್ ಮಾಡ್ಕೋಬೇಕು, ತಪ್ಪು ಮಾಡಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ದೇವರೇ ವಿಧಿಸ್ತಾರೆ. ನಮ್ಮಿಂದ ತಪ್ಪಿಸ್ಕೋಬಹುದು, ದೇವರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಇವಾಗ ಹೆಂಗೆ ಅಂದ್ರೆ ನೀವು ಇಷ್ಟೊಂದು ಪಾಸಿಟಿವ್ ಆಗಿದ್ದೀರಾ, ಲೈಕ್ ಅಷ್ಟು ಮಳೆ ಬಿಸಿಲು ಅಲ್ಲಿ ವರ್ಕ್ ಮಾಡಿದ್ರು ಕೂಡ ಇಷ್ಟೊಂದು ಪಾಸಿಟಿವ್ ಆಗಿದ್ದೀರಾ. ಬಟ್ ಇವಾಗಿನ ಜನರೇಷನ್ ಹೆಂಗೆ ಅಂದ್ರೆ ಲೈಕ್ ಅಯ್ಯೋ ನನ್ಗೆ ಇದು ಮಾಡಕ್ ಆಗ್ತಿಲ್ಲ, ಒಂದ್ ಸ್ವಲ್ಪ ವರ್ಕ್ ಮಾಡಿದ್ರೆ ಸಾಕಾಗೋದು, ಒಂಥರ ಲೇಜಿ, ಅವ್ರಿಗೆಲ್ಲ ಯಾವ ತರ ನೀವು ಚೀರಪ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ನೋಡಿ ಮೇಡಮ್, ಈಗ ಏನಾಗಿದೆ ಅಂದ್ರೆ ಈಗೆಲ್ಲ ಯೂತ್ಸ್ ಬಂದಿದ್ದಾರೆ, ಹುಡುಗರು ಅಪಾಯಿಂಟ್ ಸೇರಿದಾಗ ಎಲ್ಲ ಯಾವ್ದು ಹ್ಯಾಬಿಟ್ ಆಗಲಿ ಯಾವ್ದು ಇರಲ್ಲ. ಇವಾಗ ಪೊಲ್ಯೂಷನ್ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಕಾಯಿಲೆಗಳು ಬರುತ್ತೆ. ಅವ್ರಿಗೆ ವರ್ಷಕ್ಕೊಂದ್ಸಾರಿ ಆರೋಗ್ಯ ಭಾಗ್ಯದಲ್ಲಿ ತಪಾಸಣೆ ಮಾಡ್ತಾರೆ. ಅದೆಲ್ಲ ಮಾಡಿಸ್ಕೊಳ್ಳಿ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಮೇಯ್ನ್ ಆರೋಗ್ಯ ಇದ್ರೆ ತಾನೇ ನಾವು ದುಡಿಯಕ್ಕೆ ಹೋಗೋದು. ದುಡ್ಡು ಸಂಪಾದನೆ ಎಲ್ಲರಿಗೂ ಬೇಕು, ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲ. ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬಾರ್ದು. ನಿಂತ್ಕೊಂಡು ಬಿಸಿಲು ಅಂದ್ರೆ ನಮ್ ಡ್ಯೂಟಿ ಮಾಡ್ಲೇಬೇಕು. ನಂಬ್ಕೊಂಡು ಒಂದು ಕುಟುಂಬ ಇದ್ದಾಗ ಅವ್ರಿಗೆಲ್ಲ ಮಾತ್ರೆಗಳು ಹುಷಾರಿದ್ದ, ಈಗ ಆರೋಗ್ಯ ಬೇಗ ಕೆಡುತ್ತೆ. ಅವಾಗ ಹಿಂದೆ ಯಾರಿಗಾರ ಶುಗರ್ ಬಂದಿದೆ ಹಿಂದೆ ಅವನು ಶ್ರೀಮಂತನಪ್ಪ ಅಂತವ್ರು ಬರ್ತದೆ ಅನ್ನೋರು. ಕಷ್ಟಪಟ್ಟು ದುಡಿಮೆ ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋರು ಯಾರಿಗೂ ತೊಂದರೆ ಆಗಲ್ಲ. ಬರುತ್ತೆ. ಈಗಿನ ಫುಡ್ಡೇ ಹಂಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಫುಡ್ ಇದಾಗಿಂದ ಹುಟ್ಟೋ ಮಕ್ಕಳಿಗೆ ಶುಗರ್ ಬಂದಿದೆ. ಅದರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಮತ್ತೆ ಕಷ್ಟ ಆಯ್ತು ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದ್ರೆ ನೀನು ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡ್ಬೇಕಾದ್ರೆ ರಜಾ ತಗೋಬೇಕು, ರಜೆಗಳು ಕೊಡ್ತಾರೆ. ನಿಮ್ಮ ಆರೋಗ್ಯನ ಕಾಪಾಡಬೇಕು. ಆರೋಗ್ಯ ಭಾಗ್ಯ ಇದೆ ಪೊಲೀಸ್ನವ್ರಿಗೆಲ್ಲ. ತಪಾಸಣೆ ಮಾಡಿಸ್ಕೊಳ್ಳಿ, ಮನೆಯವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಇನ್ನೊಂದು ನಾವೆಲ್ಲ ಕೇಳೋದೇನಂದ್ರೆ ಯಾರನ್ನ ಮದ್ವೆ ಆಗಿದ್ರು ಪರವಾಗಿಲ್ಲ, ಪೊಲೀಸ್ ಅವ್ರನ್ನ ಮದ್ವೆ ಆಗ್ಬಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಟೈಮ್ ಸಿಗಲ್ಲ, ರಜಾ ಸಿಗಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಅಂತ. ಸೊ ನೀವ್ ಯಾವ ತರ ನಿಮ್ ಫ್ಯಾಮಿಲಿಗೆ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಲೈಕ್ ಮ್ಯಾನೇಜ್ ಮಾಡಿದ್ದೀರಾ? ಮೇಡಮ್, ಹಿಂದೆ ನಾವು ಡ್ಯೂಟಿಗೆ ಹೋಗುವಾಗ ರಜಾ ಕೊಡ್ತಾ ಇರ್ಲಿಲ್ಲ ನಮ್ಗೆ. ವೀಕ್ಲಿ ಆಫ್ ಅಂತೇಳಿ ಕೊಡೋರು. ವೀಕ್ಲಿ ಆಫ್ ಅಂದ್ರೆ ಅದಕ್ಕೆ ದುಡ್ಡು ಕೊಡೋರು. 20 ರೂಪೀಸ್ 30 ರೂಪೀಸ್ ಹಿಂಗೆ ಕೊಡೋರು. 4 ಭಾನುವಾರ ಬಂದ್ರೆ 4 ದಿನ, ಹಬ್ಬಗಳು ಬಂದ್ರೆ 15 ಡೇಸ್ ಅಂತಿತ್ತು. ಈಗ 1 ಮಂತ್ ಸ್ಯಾಲ್ರಿ ಮಾಡಿದ್ದಾರೆ. ಅದು ವರ್ಷಕ್ಕೊಂದ್ಸಾರಿ ಕೊಡ್ತಾರೆ. ಅಂದ್ರೆ ನೀವು ವರ್ಕ್ ಮಾಡ್ಬೇಕು, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡೋರು. ಈಗ ಹಾಲಿಡೇಸ್ ಅಲ್ಲಿ ನಾವು ಡ್ಯೂಟಿ ಮಾಡ್ತೀವಲ್ಲ ಮೇಡಮ್. ಈಗ ಇಂಡಿಪೆಂಡೆನ್ಸ್ ಡೇ ಇರ್ತದೆ, ಮಹಾಶಿವರಾತ್ರಿ, ಮಹಾಲಯ ಅಮಾವಾಸ್ಯೆ, ಗುಡ್ ಫ್ರೈಡೆ, ಇವೆಲ್ಲ ಗೌರ್ಮೆಂಟ್ ಹಾಲಿಡೇಸ್. ಡ್ಯೂಟಿಗೆ ಹೋಗ್ಲೇಬೇಕು ನಾವು. ಹೋದಾಗ ಆ ರಜನ ಒಂದು 15 ವರ್ಷಕ್ಕೆ ಒಂದು 15ರಿಂದ 20 ರಜಾ ಬರ್ಬೋದು. ಆ 20 ದಿನದ ರಜನ 1 ತಿಂಗಳು ಪೇಮೆಂಟ್ ಆಗಿ ಎಕ್ಸ್ಟ್ರಾ ಕೊಡ್ತಾರೆ. ಬಟ್ ರಜಾ ಕೊಡಲ್ಲ. ರಜಾ ಅಂದ್ರೆ ನಾವು ತಗೋಬೇಕಷ್ಟೇ. ನಮ್ಗೆ CL ಗಳು ಇರ್ತದೆ 15. ನಾವು ಯಾವ್ದಾರ ಎಮರ್ಜೆನ್ಸಿ ಮದುವೆಗಳು ಅವು ಇವು ಹೋಗ್ಬೇಕಾದ್ರೆ
ಅಂಥವಕ್ಕೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಹಿಂದೆ. ನೀನು ಹೋಗಿಲ್ಲ ಅಂದ್ರೆ ಮದುವೆ ಆಗಲ್ವೇನೆಯ, ನೀನು ಹೋಗಿಲ್ಲ ಅಂದ್ರೆ ಅವ್ರೇನು ಸುತ್ತೋದ್ರು ಅವ್ರೇನು ಹಂಗೆ ಮಡಿಕತ್ತಾರ, ಈ ರೀತಿ ಎಲ್ಲ ಹೇಳೋರು ಹಿಂದೆ. ಇವಾಗೆಲ್ಲ ಈಗ ಬರ್ತ್ಡೇಗೂ ರಜಾ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈಗ ವೀಕ್ಲಿ ಆಫ್ ತಗೊಳ್ಳೇಬೇಕು, ಬೋರ್ಡ್ ಹಾಕ್ಬಿಡ್ತಾರೆ. ನೀನು 1ನೇ ತಾರೀಕು ಹೋಗೋ 2ನೇ ತಾರೀಕು ಹೋಗೋ ಅಂದ್ರೆ 30 ದಿನಕ್ಕೂ ಅದು ಎಷ್ಟು ಜನ ಡಿವೈಡ್ ಇರ್ತದೆ ಅದು ಡಿವೈಡ್ ಮಾಡಿ ಮಾಡ್ಬಿಟ್ಟಿದ್ದಾರೆ. ಇವಾಗ ನೋಟಿಸ್ ಬೋರ್ಡ್ಗೆ ಹಾಕ್ಬಿಡ್ತಾರೆ. ಇವಾಗ ಚೆನ್ನಾಗಿದೆ ಡ್ಯೂಟಿ. ನಾವಿದ್ದಾಗೆಲ್ಲ ಅವಾಗ ಸ್ಟ್ರೆಂತ್ ಕಡಿಮೆ ಇತ್ತು, ಅವಾಗ ಹೋಗ್ಲೇಬೇಕಾಗಿತ್ತು. ಅಂದ್ರೆ ನಿಮ್ ಫ್ಯಾಮಿಲಿ ಅವ್ರು ಹೇಳಿದಾರ ಲೈಕ್ ನಿಮ್ಮ ಮದ್ವೆಯಾಗ ನನಗೆ ಏನು ಟೈಮೇ ಸಿಕ್ತಿಲ್ಲ ಎಲ್ಗೂ ಹೇಳ್ತಾರೆ ಮೇಡಮ್. ಕೆಲವ್ರಿಗೆ ಇಷ್ಟ ಸುತ್ತಾಡ್ಬೇಕು ಅಂತಾರೆ, ಕೆಲವು ಸ್ಥಳಗಳಿಗೆ ಹೋಗ್ಬೇಕು ನೋಡ್ಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತಲ್ವಾ. ಆದ್ರೆ ನಾವು ಇಲ್ಲಿ ಡ್ಯೂಟಿ ಮಾಡೇ ಸುಸ್ತಾಗಿರ್ತೀವಿ, ಎಲ್ಲಿ ಕರ್ಕೊಂಡು ಹೋಗಕ್ಕಾಗತ್ತೆ. ಒಂದ್ ದಿವಸ ಎಲ್ಲ ಬೆಂಗಳೂರು ಸುತ್ತಬಹುದು. ಬೆಂಗಳೂರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು, ವೈಟ್ ಫೀಲ್ಡ್ ಅಂದ್ರೆ ಅರ್ಧ ದಿವಸ ಕಳೆದೋಗುತ್ತೆ. ಅಲ್ಲೇ ಡ್ಯೂಟಿ ಮಾಡಿ ನಾವು ಸಾಕಾಗಿ ಬಂದು ಮನೆಯವ್ರಿಗೆ ಹೆಂಗೆ ಟೈಮ್ ಕೊಡೋಕ್ಕಾಗ್ತದೆ. ಬಟ್ ಅವರು ಈಗ ಮಕ್ಕಳ ಅಷ್ಟೇ ಹೇಳಿಗಂಟು ಕೇಳಿ ಮೇಡಮ್. ಈಗ ಮಕ್ಕಳು ನಾವು ಡ್ಯೂಟಿಗೆ 8 ಗಂಟೆಗೆ 7 ಗಂಟೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳಿಂದ ಮಲಗಿರ್ತವೆ. ತಿರ್ಗಾ ನಾವು 8 ಗಂಟೆ 9 ಗಂಟೆಗೆ ಬಂದ್ರೆ ತಿರ್ಗಾ ಮಕ್ಕಳು ಮಲಗಿರ್ತಾರೆ. ಮತ್ತೆ ಈ ಟೈಮಲ್ಲಿ ನಾವು ಡ್ಯೂಟಿ ಮಾಡ್ಕೊಂಡು ಈ ಫ್ಯಾಮಿಲಿ ಹೆಂಗೆ ಸುತ್ತಾಡ್ಸಕ್ಕಾಗುತ್ತೆ. ಓಕೆ, ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಅಂದ್ರೆ ಲೈಕ್ ಡೈಲಿ ಬೇಸಿಸ್ ಅಲ್ಲಿ ಟ್ರಾವೆಲ್ ಮಾಡೋರಿಗೆ ಏನ್ ಹೇಳ್ತೀರಾ? ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋದು ಇವಾಗೆಲ್ಲ ಮೆಟ್ರೋ ಆಗಿದೆ, ಸುರಕ್ಷಿತವಾಗಿ ಮೆಟ್ರೋದಲ್ಲಿ ಓಡಾಡ್ಬೋದು. ಮತ್ತೆ ರಸ್ತೆನಲ್ಲಿ ಗಾಡಿ ಎಲ್ಲಾ ಕಡೆನೂ ಟ್ರಾಫಿಕ್ ಇರ್ತದೆ. ಇವಾಗೆಲ್ಲ FM-ಗಳಲ್ಲೆಲ್ಲ ಹೇಳ್ತಾರೆ ಇಂಥ ಕಡೆ ಜಾಮ್ ಆಗಿದೆ, ಇಂಥ ಕಡೆ ಇದಾಗಿದೆ, ರೂಟ್ ಅನ್ನ ಬದಲಾವಣೆ ಗೂಗಲಲ್ಲಿ ಗೊತ್ತಾಗ್ತದೆ. ಮ್ಯಾಪ್ ಎಲ್ಲ ನೋಡ್ತಾರೆ ಎಲ್ಲಿ ಜಾಮ್ ಆಗಿದೆ. ಈಗ ದಿನೇ ವೆಹಿಕಲ್ಗಳು ದಿನ 1,000 2,000 ಒಂದೊಂದು RTOದಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರ್ತದೆ ಡೈಲಿ. ಈಗ ಒಂದು ಗಾಡಿ ಒಂದು ರಿಜಿಸ್ಟ್ರೇಷನ್ ಅಂದ್ರೆ ಒಂದು 50 ಗಾಡಿ ಅಂದ್ರೆ ಒಂದು 10 RTO 5 RTO ನಮ್ಮ ಬೆಂಗಳೂರಲ್ಲೇ 6-7 ಇದೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಅಂತ ಹೇಳಿ ಇದೆ. ಆವಾಗ ಏನಾಗ್ತದೆ ಅಂದ್ರೆ ವೆಹಿಕಲ್ ದಿನ ಒಂದು 20 ವೆಹಿಕಲ್ ಅಂದ್ರೆ ಒಂದು 5-6 RTO ಅಂದ್ರೆ ಒಂದು 150-200 ಗಾಡಿ ಆಗ್ತದೆ. ತಿಂಗಳಿಗೆ ಎಷ್ಟಾಗುತ್ತೆ? ಆ ರೀತಿ ಜಾಸ್ತಿ ಆಗ್ತಾನೆ ಇರ್ತದೆ. ಅದರಿಂದ ಜನಗಳು ಯಾವಾಗಲೂ ಸುರಕ್ಷಿತವಾಗಿ ಪ್ರಯಾಣ ಮಾಡಿ, ತಪ್ಪು ಮಾಡಬೇಡಿ. ಬೇರೆಯವರಿಗೆ ತೊಂದರೆ ಆಗಬಾರ್ದು, ಬೇರೆಯವರಿಗೆ ಆಕ್ಸಿಡೆಂಟ್ ಮಾಡೋ ಅಭ್ಯಾಸ ಇಲ್ಲ. ಆಕ್ಸಿಡೆಂಟ್ ಆಯ್ತಾ, ಬೇರೆಯವ್ರಿಗೆ ತೊಂದರೆ ಆಗ್ದಂಗೆ ಸೈಡ್ಗೆ ಗಾಡಿ ನಿಲ್ಲಿಸಿ ನಿಮ್ಮ ಪರಿಹಾರ ಮಾಡ್ಕೊಳ್ಳಿ. ಆಗೋದು ಸಹಜ. ಆದಾಗ ನೀವು ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರನ್ನ ಸೇಫ್ಟಿ ಮಾಡಿ. ಕೆಲವರಂತೂ ನಿಲ್ಸೋದೇ ಇಲ್ಲ, ಹಂಗೆ ಕೆಲವರು ಹೋಗ್ಬಿಡ್ತಾರೆ. ಯಾಕೆ ಹೋಗ್ತಾರೆ ಅಂದ್ರೆ ಭಯ. ನಾಳೆ ದಿನ ಹೋಗ್ಬೇಕು, ಸಾಕ್ಷಿ ಹೇಳ್ಬೇಕು, ಕೋರ್ಟಲ್ಲಿ ಹೋಗ್ಬೇಕು, ಯಾಕಪ್ಪ ನಮ್ಗೆ ಯಾಕಪ್ಪ ನಮ್ಮ ಕೆಲಸ ಬಿಟ್ಟು ಯಾಕೆ ಇದು ಮಾಡೋದು ಅಂತ ಭಯ ಪಡ್ತಾರೆ. ಅದರಿಂದ ಯಾರೇ ಆಗಲಿ ಎಲ್ಲರಿಗೂ ಜೀವ ಒಂದೇ ಅಲ್ವಾ. ಅವ್ರಿಗೆ ಬ್ಲಡ್ ಹೋಗ್ತಾ ಇದ್ರೆ ಅದನ್ನ ಹತ್ತಿರದ ಪ್ರಥಮ ಚಿಕಿತ್ಸೆ ಮಾಡಿಸಿ. ಈಗೆಲ್ಲ ಆಸ್ಪತ್ರೆಗಳಿದೆ, ಆಂಬುಲೆನ್ಸ್ ಇದೆ, 112 ಇದೆ, ನಮ್ಮ ವೈಶಾಲ್ಯ ಇದೆ. ನಾವೆಲ್ಲ ಕರ್ಕೊಂಡೋಗಿ ತೋರಿಸಿದ್ದೀವಿ ನಾವು ನಿಮ್ಮಾನ್ಸ್ಗೆ. ಮತ್ತೆ ಹಾಸ್ಪಿಟ್ಲ್ ಹತ್ತಿರದ ಹಾಸ್ಪಿಟ್ಲ್ ಎಲ್ಲಿದೆ ಅಲ್ಲ ಕರ್ಕೊಂಡೋಗಿ ಅವ್ರದ್ದು ಏನು ಅಡ್ರೆಸ್ ಇದೆ ಅವ್ರಿಗೆಲ್ಲ ಮನೆಯವ್ರಿಗೆ ಇಂಟಿಮೇಷನ್ ಮಾಡಿ ಎಲ್ಲ ಮಾಡಿದ್ದೀವಿ. ಸರ್, ಇವಾಗ ಹೆಂಗಾಗುತ್ತೆ ಅಂದ್ರೆ ಲೈಕ್ ಸಿಗ್ನಲ್ ಗ್ರೀನ್ ಇರುತ್ತೆ, ಸಮ್ಟೈಮ್ಸ್ ಬೈಕ್ಗಳು ಬಸ್ ಹಿಂದೆ ಲಾರಿ ಹಿಂದೆ ದೊಡ್ಡ ಇದು ಟ್ರಕ್ಗಳಿಂದ ನಿಂತಿರ್ತವೆ. ಸೊ ಸಿಗ್ನಲ್ ಇರುತ್ತೆ ಅಂತ ಬಸ್ ಮೂವ್ ಆಗ್ತಿರುತ್ತೆ, ಲಾರಿ ಮೂವ್ ಆಗ್ತಿರುತ್ತೆ ಅನ್ಕೊಳ್ಳಿ. ಸೊ ಬೈಕ್ನವ್ರು ಕೂಡ ಮೂವ್ ಆಗ್ತಿರ್ತಾರೆ. ಅಷ್ಟರಲ್ಲಿ ರೆಡ್ ಬಂದ್ಬಿಡುತ್ತೆ. ಸ್ಟಿಲ್ ಅವರಿಗೆ ಫೈನ್ ಆಗುತ್ತೆ, ಬಿಕಾಸ್ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರೋ ತರ ತಪ್ಪುಗಳಿವು. ಅಂತವನ್ನ ಹೇಗೆ ಸೊಲ್ಯೂಷನ್ ಯಾವ ತರ ಇದೆ ಇವಕ್ಕೆ? ಗಾಡಿ ಓಡಿಸುವಾಗ ನೋಡ್ಬೇಕು, ಸಿಗ್ನಲ್ ಬರ್ತಾ ಇದೆ ಅಂದಾಗ್ರೆ ವೆಹಿಕಲ್ ಸ್ಲೋ ಆಗುತ್ತೆ. ಅವ್ರಿಗೆ ಕಾಣಿಸಲ್ಲ ಅಲ್ವಾ? ಕಾಣಿಸಲ್ಲ ಅಂದ್ರೆ ಸೈಡಲ್ಲಿ ಒಂದು ಫೋಲ್ ಇರ್ತದೆ. ಆ ಫೋಲ್ ಅಲ್ಲಿ 2 ಸಿಗ್ನಲ್ ಇರ್ತದೆ, ಬ್ಲೂ ರೆಡ್ ಇಲ್ಲೋ. ಅದನ್ನ ನೋಡ್ಕೊಂಡು ಫಾಲೋ ಮಾಡ್ಬೇಕು. ಕೆಲವರು ಎಡಗಡೆ ಹೋಗ್ಬೇಕಾಗಿರ್ತದೆ, ಬಲಗಡೆ ಹೋಗ್ಬಿಟ್ಟಿರ್ತಾರೆ, ಅವಾಗ ಬರಕ್ಕಾಗಲ್ಲ. ಬಲಗಡೆ ಹೋಗೋರು ಬಲಗಡೆನೇ ಇರಬೇಕು, ಎಡಗಡೆ ಹೋಗುವಂತವ್ರು ಎಡಗಡೆಯಲ್ಲೇ ಹೋಗ್ಬೇಕು. ಈಗ 3 ದಾರಿ ಇದೆ, 3 ಸಿಗ್ನಲ್, ಒಂದು ಸಿಗ್ನಲ್ 3 ರಸ್ತೆ ಇದೆ ಅಂದ್ರೆ ಮಧ್ಯ ಸ್ಟ್ರೈಟ್ ಹೋಗೋನು ಮಧ್ಯ ನಿಲ್ಸ್ಕೋಬೇಕು, ರೈಟ್ ಹೋಗೋನು ರೈಟ್ ಬರಬೇಕು, ಲೆಫ್ಟ್ ಅಲ್ಲಿ ಇರೋನು ಲೆಫ್ಟ್ ಅಲ್ಲಿ ಹೋಗ್ಬೇಕು. ಅದನ್ನ ಬಿಟ್ಟು ಲೆಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ರೈಟ್ಗೆ ಹೋದ್ರೆ ಆ ಗಾಡಿ ಸಿಗ್ನಲ್ ಬಿದ್ದಾಗ ಹೋಗುವಾಗ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಅದರಿಂದ 2 ಫಾಲ್ ಇರೋದ್ರಿಂದ ಹೈಟಾಗಿ ಒಂದು ಇರ್ತದೆ, ಬಸ್ಗಿಂತ ಹೈಟಿಗೆ ಇರ್ತದೆ, ಮೇಲೆ ಇರ್ತದೆ. ಅದನ್ನ ಫಾಲೋ ಮಾಡಬೇಕು. ಮತ್ತೆ ಸೈಡಲ್ಲಿ ಫೋಲ್ಗಳಿರ್ತದೆ, ನೀವು ಎಲ್ಲಾ ಸಿಗ್ನಲ್ಗಳಲ್ಲೂ ಬೇಕಾದ್ರೆ ಚೆಕ್ ಮಾಡಿ. ಆ ಸಿಗ್ನಲ್ ನೋಡ್ಕೊಂಡು ಓಡಿಸ್ಬೇಕು ಗಾಡಿಗಳು. ಸುಮ್ನೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಬಸ್ ಹಿಂದೆಲ್ಲ ನಿಂತ್ಕೋಬಾರ್ದು, ಹೋಗಿ ಫೈನ್ ಹಾಕಿಸ್ಕೊಂಡ್ರೆ ಅದು ಅವ್ರದೇ ಮಿಸ್ಟೇಕ್ ಆಗುತ್ತೆ. ಅದನ್ನ ರೂಲ್ಸ್ ಫಾಲೋ ಮಾಡಬೇಕು. ಇನ್ನೊಂದು ಇವಾಗ ಹೆಂಗಾಗುತ್ತೆ ಅಂದ್ರೆ ಲೈಕ್ ನೈಟ್ ಅಲ್ಲಿ ಆಕ್ಸಿಡೆಂಟ್ ಮಾಡಿ ಹಂಗೆ ಹೋಗ್ಬಿಡ್ತಾರೆ, ನಿಲ್ಸಲ್ಲ, ಹೆಂಗೂ ಗೊತ್ತಾಗಲ್ಲ ಅನ್ನೋ ತರ ಒಂದು ಅವರಿಗೆ ಮೈಂಡ್ ಅಲ್ಲಿ ಇರುತ್ತೆ. ಸೊ ಅಂತವನ್ನ ಹೇಗ್ ಟ್ರ್ಯಾಕ್ ಮಾಡ್ತೀರಾ ನೀವು, ಹೇಗೆ ಹಿಡಿತೀರಾ? ಈಗ ಆಕ್ಸಿಡೆಂಟ್ ಆಗಿ ಅವನು ಸ್ಪಾಟ್ ಔಟ್ ಆಗ್ಬಿಟ್ರೆ ಅದು ಟೈರ್ಗೆ ಬ್ಲಡ್ ಆಗೇ ಆಗಿರುತ್ತೆ.
ಬ್ಲಡ್ ಆಗುತ್ತೆ, ಮತ್ತು PM ಮಾಡಿಸಿದಾಗ ಎಷ್ಟು ಗಂಟೆಲಿ ಆಯಿತು ಅಂತ ಅವರು ಹೇಳ್ತಾರೆ. ಅಷ್ಟು ಗಂಟೆನಲ್ಲಿ ಗಾಡಿಗಳು ಯಾವ್ಯಾವ ಹೋಗ್ತವೆ ಡೈಲಿ, ಈಗ ಹಾಲಿನ ಗಾಡಿಗಳು ಡೈಲಿ ಮಧ್ಯರಾತ್ರಿಗಳಲ್ಲೇ ಬರೋದು ಹೋಗ್ತವೆ. ಯಾವ ಗೂಡ್ಸ್ ಗಾಡಿಗಳು ಹೋಗಿದ್ರೆ, ಕ್ಯಾಂಟ್ರ್ ಎಳ್ನೀರು ಗಾಡಿಗಳು ಹೋಗಿದ್ರೆ ಅವು ನಾವು CC ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತೀವಿ. ಆ ಚೆಕ್ ಮಾಡಿದಾಗ ಅದನ್ನು ಫಾಲೋ ಮಾಡ್ಕೊಂಡು, ಈಗ ಫಸ್ಟ್ ಈಗ ಒಂದು ದಾರಿನಲ್ಲಿ ಹೋಗಿರ್ತದೆ, ಮುಂದೆ ಹೋಯ್ತಾ 3 ದಾರಿ ಸಿಗ್ತದೆ, ಅದು ರೈಟ್ಗೆ ಹೋಯ್ತಾ ಲೆಫ್ಟ್ಗೆ ಹೋಯ್ತಾ ಸ್ಟ್ರೈಟ್ ಹೋಗ್ತಾ ಅಂತ CC ಕ್ಯಾಮ್ರಾಗಳನ್ನ ಫುಟೇಜನ್ನು ತೆಗಿಸ್ತೀವಿ. ಎಷ್ಟು ಗಂಟೆಲಿ ಆಗಿದೆ, ಇಷ್ಟು ಗಂಟೆಲಿ ಎಷ್ಟು ಗಾಡಿ ಓಡಾಡ್ತವೆ ಡೈಲಿ, ಅದನ್ನು ಫಾಲೋ ಮಾಡಿ ಆ ಗಾಡಿ ಅವ್ರೇನು ಮಾಡ್ತಾರೆ, ಅವನು ಭಯ ಇರ್ತದೆ, ಆಕ್ಸಿಡೆಂಟ್ ಮಾಡಿದ್ರೆ ಇಲ್ಲೋ ಗಾಡಿ ಮಧ್ಯೆ ನಿಲ್ಸ್ಕೊಬಿಟ್ಟಿರ್ತಾನೆ, ಅದರಲ್ಲಿ ಒಂದು ಸುಳಿವಾರ ಸಿಗುತ್ತೆ ನಮಗೆ. ಆವಾಗ ಫೈಂಡ್ ಔಟ್ ಮಾಡಿ ಹೇಳ್ಕೊಬರ್ತೀವಿ, ಆವಾಗ ನಿಜ ಒಪ್ಕೋತಾನೆ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಆಕ್ಸಿಡೆಂಟ್ ಆಗದಾಗ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಮತ್ತೆ 2 ವೀಲರ್ಗಳೇನಾದ್ರು ಕೆಳಗಡೆ ಬಿದ್ದರೆ ಅವ್ರನ್ನ ತಕ್ಷಣ ತಗೋಗಿ ಆಸ್ಪತ್ರೆಗೆ ಸೇರಿಸಿ. ಆಂಬುಲೆನ್ಸ್ ಇದೆ, 112 ಇದೆ, ಎಲ್ಲ ಬಂದು ಆ ಹೊಯ್ಸಳ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಆ ರೀತಿ ಮಾಡಬೇಕು ಮೇಡಮ್. ಓಕೆ. ಸೊ ಇವಾಗ ಈಗ ಸಮ್ಟೈಮ್ಸ್ ಡೈಲಿ ಬೇಸಿಸಲ್ಲಿ ಓಡಾಡೋರು ಫೈನ್ ಬೀಳುತ್ತೆ ಅಂತ ಲೈಕ್ ಸ್ಟಿಕ್ಕರ್ ಪ್ಲೇಟ್ ತೆಗ್ಸೋದು, ಸ್ಟಿಕ್ಕರ್ ಅಂಟಿಸೋದು, ಅವಕ್ಕೆಲ್ಲ ಆ ಥರ ಎಲ್ಲ ಮಾಡ್ತಿರ್ತಾರೆ, ನಂಬರ್ ಕಾಣಿಸ್ಬಾರ್ದು ಅಂತ. ಸೊ ಅದನ್ನ ಯಾವ ಥರ ಕಂಡುಹಿಡಿತಾರೆ, ಯಾವ ಥರ ಆಕ್ಷನ್ ತಗೋತೀರಾ ಅವ್ರಿಗೆ? ಅವುಗೆ ಏನು ಮಾಡ್ತೀವಿ ಅಂದರೆ, ಸ್ಟಿಕ್ಕರ್ ಹಾಕಿರ್ತಾರೆ. ಈಗ ನಮ್ಮಲ್ಲಿ ಅಫೆನ್ಸ್ ಮಾಡಿದವ್ರು ಮಾತ್ರ ಕೇಸ್ ಹಾಕ್ಬೇಕಂತ ರೂಲ್ಸ್ ಇರ್ತದೆ. ಬರ್ಬೇಕಾದ್ರೆ ಈಗ ಹೆಲ್ಮೆಟ್ ಹಾಕಿರಲ್ಲ, ಅವನು ಹೆಲ್ಮೆಟ್ ಹಾಕಿಲ್ಲ ಅಂದ್ಮೇಲೆ ನಾವು ಗಾಡಿ ಸ್ಟಾಪ್ ಮಾಡೇ ಮಾಡ್ತೀವಿ. ಇಲ್ಲಿ ನಿಲ್ಸಿಲ್ಲ ಅಂದ್ರೆ ನೆಕ್ಸ್ಟ್ ಸಿಗ್ನಲ್ ಕಾಲ್ ಕೊಡ್ತೀವಿ, ವೈರ್ಲೆಸ್ ಕಾಲ್ ಕೊಟ್ಟು ಇಡಿಸ್ತೀವಿ. ಕೆಲವರು ನಂಬರ್ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟಿರ್ತಾರೆ, ಕೆಲವರು ಸ್ಟಿಕ್ಕರ್ ಅಂಟಿಸಿರ್ತಾರೆ, ನಂಬರ್ ಕ್ಯಾಮ್ರಾ ಬೀಳುತ್ತೆ ಅಂತೇಳಿ. ಅಂಥವನ್ನ ನಮ್ದು TMC ನಲ್ಲಿ ನೋಡ್ತಾರೆ. ನೋಡಿದಾಗ ಹಿಂದೆ ಮುಂದೆ ಎರಡೂ ಹಾಕಲ್ಲ, ಹಿಂದೆ ಮಾತ್ರ ಹಾಕಿರ್ತಾನೆ. ಹಿಂದೆ ತಾನೇ ಫೋಟೋ ಹೊಡೆಯೋದು ನಾವು, ಅದಕ್ಕೆ ಹಿಂದೆ ಮಾತ್ರ ಹಾಕಿರ್ತಾರೆ, ಮುಂದೆ ಹಾಕಿರಲ್ಲ. ಅವಾಗ ಹಿಂದೆ ಹೋದಾಗ ಗೊತ್ತಾಗ್ತದೆ ಒಂದು ನಂಬರ್ ಇಲ್ಲ ಅಂತೇಳಿ, ಯಾರು ಇನ್ಫಾರ್ಮೇಶನ್ ನೋಡಿ ಸರ್ ಅಲ್ಲಿ ನಂಬರ್ ಇಲ್ಲ, ಸ್ಟಿಕ್ಕರ್ ಹಾಕೊಂಡವನೆ ಅಂದಾಗ ನಾವು ಅಂಥವ್ರಿಗೆ ಹಿಡಿದು ತಕ್ಷಣ ಫೈನ್ ಹಾಕ್ತೀವಿ. ಫೈನ್ ಕಟ್ಟಲೇಬೇಕು, 500 ರೂಪೀಸ್ ಕಟ್ಟಲೇಬೇಕು. ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಂತ ಬರ್ತದೆ, ಆಗ ನಂಬರ್ ಹಾಕಿ ಕೇಸ್ ಹಾಕ್ತೀವಿ. ಸೊ ಫೈನಲಿ ಸರ್, ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ತುಂಬಾ ಯೂಸ್ಫುಲ್ ಆಗಿತ್ತು, ನೋಡೋರ್ಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದು? ನೀವು ಈಗ ಜನಗಳಿಗೆ, ಪಬ್ಲಿಕ್ಗಳಿಗೆ ಮಾಹಿತಿ ಕೊಡೋದು, ಈಗ ಎಲ್ಲ ಚಾನೆಲ್ಗಳಲ್ಲೆಲ್ಲ ನೋಡ್ತಾ ಇರ್ತಾರೆ, ವೀಕ್ಷಣೆ ಮಾಡ್ತಾ ಇರ್ತಾರೆ. ನೀವು ನಿಮ್ಮ ಚಾನೆಲ್ ನೋಡಿ ಎಲ್ಲರಿಗೂ ಸಂತೋಷ ಆಗಬೇಕು, ಒಳ್ಳೆ ಅವೇರ್ನೆಸ್ ಮಾಡಿದ್ದಾರೆ, ಎಲ್ಲರಿಗೂ ಅನುಕೂಲ ಮಾಡುತ್ತಾರೆ, ಹೇಳಿದ್ದಾರೆ, ಎಲ್ಲ ಕ್ವಶನ್ಗಳು ಕೇಳಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳಬೇಕು. ಮತ್ತೆ ಅವರು ಯಾವುದೇ ಸಮಯಕ್ಕೆ ಸರಿಯಾಗಿ ಜನಗಳಿಗೆ ಅವೇರ್ನೆಸ್ ತಲುಪಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು. ಕಾನೂನು ಬಗ್ಗೆ ಉಲ್ಲಂಘನೆ ಮಾಡಬಾರ್ದು. ನಾವು ಇಲ್ಲಿ ತಪ್ಪು ಮಾಡಿದ್ರೆ ಮೇಲ್ಗಡೆ ಒಬ್ಬ ಸೂತ್ರಧಾರ ಒಬ್ಬ ಇರ್ತಾನೆ, ದೇವ್ರ ಪನಿಷ್ಮೆಂಟ್ ಕೊಟ್ಟೆ ಕೊಡ್ತಾನೆ, ಇಲ್ಲ ಅಂತಲ್ಲ. ಅದರಿಂದ ತಾವುಗಳು ಯಾರಿಗೂ ಜೀವ ತೆಗೆಯೋಕ್ಕೆ ಪವರ್ ಇಲ್ಲ. ಅದರಿಂದ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಸುರಕ್ಷಿತವಾಗಿ ಚಾಲನೆ ಮಾಡಿ, ಸುರಕ್ಷಿತವಾಗಿ ಮನೆ ತಲುಪಿ, ಸುರಕ್ಷಿತವಾಗಿ ಎಲ್ಲರೂ ಚೆನ್ನಾಗಿರಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದಾರೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು ನಮ್ಮ ಚಾನಲ್ಗೆ. ಇಂತಿ ನಿಮ್ಮ ಪ್ರೀತಿಯ ರತಿ ಯಾದವ್.